Hello and welcome to S. Niranjan Kannada Technology YouTube channel. To stay updated with our latest videos, please subscribe and like. If you are a fresh visitor, hit that subscribe button to ensure you get all our contents and uploads at your fingertips spontaneously. Never miss out our videos. Don't forget to like, share and leave your valuable opinions in the comment box below. Ring the bell. Tap on the bell icon on the screen to get notified about every video that we upload. Friends, keep learning new information. Here comes our today's video. Thank you for visiting. ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೇತ್ರ ಪ್ಲಸ್ ಈ ಒಂದು ಅಪ್ಲಿಕೇಶನಲ್ಲಿ ಬಂದಂತಹ ಕೆಲವು ಹೊಸ ಅಪ್ಡೇಟ್ಗಳು ಹಾಗೆ ಕೆಲವು ಹೊಸ ಫೀಚರ್ಸ್ಗಳು ಎಲ್ಲವನ್ನು ನೋಡ್ಕೊಂಬರೋಣ. ಸೊ ನಾನು ನಿರಂಜನ್. ಸೊ ಈ ಒಂದು ವಿಡಿಯೋನ ಪ್ರಾರಂಭಿಸೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಯಾಕಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ಕೆಲವು ಇಂಪಾರ್ಟೆಂಟ್ ಟಾಪಿಕ್ಗಳ ಮೇಲೆ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಸೊ ಓಕೆ, ಸೊ ಈ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೇತ್ರ ಪ್ಲಸ್ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಈ ಹಿಂದೆ ನಾವು ಟ್ವಿಟರನ್ನು ಮಾಡಿದ್ದೀವಿ, ಬಟ್ ಅದರಲ್ಲಿ ಕೆಲವು ಅಪ್ಡೇಟ್ಗಳು ಆಗಿದೆ. ಸೊ ಅದು ಅಪ್ಡೇಟ್ ಏನು ಅಂತ ನೋಡ್ಕೊಂಬರೋಣ. ಸೊ ಒಂದು ಅಪ್ಲಿಕೇಶನ್ ಲಿಂಕ್ ಬೇಕಪ್ಪ ಅಂತಂದರೆ ನಮ್ಮ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ವಾಟ್ಸಪ್ ಚಾನಲ್ನಲ್ಲಿ ನಾವು ಅದನ್ನು ಲಿಂಕನ್ನು ಶೇರ್ ಮಾಡಿರ್ತೀವಿ. ಸೊ ಅಲ್ಲಿಂದ ನೀವು ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಸೊ ಅಪ್ಲಿಕೇಶನ್ನಲ್ಲಿ ಆದಂತಹ ಅಪ್ಡೇಟ್ಗಳೇನು? ಸೊ ಒಂದು ನಮ್ಮ ವಾಟ್ಸಪ್ ಚಾನಲ್ ಲಿಂಕ್ ಬಂದುಬಿಟ್ಟು ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ನಮ್ಮ ವಾಟ್ಸಪ್ ಚಾನಲ್ಗೆ ಭಾಗವಹಿಸ್ಬೋದು. ಅಲ್ಲಿ ನಾವು ನಿಮಗೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ವಿಚಾರಗಳನ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಸೊ ಉದಾಹರಣೆಗೆ ಟೆಕ್ಸ್ಟ್ಗಳಾಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಆಡಿಯೋಸ್ ಆಗಿರ್ಬೋದು, ಏನೇ ಆಗಿರಲಿ ಬಟ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಸೊ ಆ ಒಂದು ವಾಟ್ಸಪ್ ಚಾನಲ್ನಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಸೊ ಹಾಗಾದರೆ ಬನ್ನಿ ಈ ವಿಡಿಯೋನ ಪ್ರಾರಂಭಿಸೋಣ. ಸೊ ನಾನು ಆ್ಯಪ್ ಒಳಗಡೆ ಹೋಗ್ತೀನಿ, ಆ ಆ್ಯಪ್ನ ಹುಡುಕ್ತೀನಿ ನಾನು ಮೊದಲಿಗೆ. ಓಕೆ, ಸೊ ನೋಡಿ, ನೇತ್ರ ಪ್ಲಸ್ ವಿಷನ್ ಫಾರ್ ಬ್ಲೈಂಡ್ಸ್ ಅಂತ ಹೇಳ್ತಾ ಇದೆ. ಸೊ ಇದೇ ಅಪ್ಲಿಕೇಶನ್, ಇದನ್ನ ಕ್ಲಿಕ್ ಮಾಡಿದ್ದೀನಿ, ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಫೈನಲಿ ನೇತ್ರ ಪ್ಲಸ್ ಓಪನ್ ಆಗಿದೆ. ಸೊ ನೋಡೋಣ ಇಲ್ಲಿ ಏನೇನು ಅಪ್ಡೇಟ್ ಆಗಿದೆ ಅಂತ ಈಗ. ಓಕೆ, ಸೊ ಮೊದಲಿಗೆ ಓಪನ್ ಮೆನ್ಯೂ ಇದೆ. ಸೊ ಇಲ್ಲಿ ಕೆಲವು ಆಪ್ಷನ್ಗಳಿದೆ. ಸೊ ಅದನ್ನು ಈ ಹಿಂದೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಏನಿದೆಯಪ್ಪ ಅಂತಂದರೆ ಅವ್ರ ಚಾನಲ್ಗಳಿಗೆ ಫಾಲೋ ಮಾಡಲಿಕ್ಕೆ ಮತ್ತು ನಿಮ್ಮ ಒಂದು ಪ್ರೊಫೈಲ್ ನೋಡ್ಕೋಬೋದು ಇಲ್ಲಿ, ಮತ್ತು ಚಾನಲ್ಗಳನ್ನ ಫಾಲೋ ಮಾಡ್ಬೋದು, ಅವ್ರ ಚಾನಲ್ಗಳನ್ನು, ಮತ್ತು ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಸೊ ಅದಿಷ್ಟು ಆಪ್ಷನ್ ಇದರಲ್ಲಿದೆ, ಅದನ್ನು ನೀವು ಎಕ್ಸ್ಪ್ಲೋರ್ ಮಾಡಿ ನೋಡಿ. ಸೊ ಸೊ ಇದು ವೆಲ್ಕಮ್ ಮಾಡ್ತಾ ಇದೆ. ಇಲ್ಲಿ ನೀವು ಫೀಚರ್ಗಳನ್ನು ಫೇವ್ರೇಟ್ಗೆ ಆ್ಯಡ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ತೋರಿಸ್ತೀನಿ. ಸೊ ಸರ್ಚ್ ಇದೆ, ಇಲ್ಲಿ ನೀವು ಟೂಲ್ಸ್ಗಳನ್ನು ಸರ್ಚ್ ಮಾಡ್ಬೋದು. ಸೊ ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ, ಆಗ ಫೀಚರ್ಸ್ಗಳನ್ನು ಲೈನ್ಗೆ ಕೊಟ್ಬಿಟ್ಟಿದ್ರು, ಬಟ್ ಈಗೇನು ಮಾಡಿದ್ದಾರೆ ಅಂತಂದರೆ ಒಂದೊಂದು ಫೀಚರ್ನ ಅವರು ಕ್ಯಾಟಗರಿ ಮಾಡಿದ್ದಾರೆ. ಓಕೆ, ಅದು ಯಾವ ಕ್ಯಾಟಗರಿಗೆ ಸಂಬಂಧಪಟ್ಟಿದ್ದು, ಯಾವ ಫೀಚರ್ ಯಾವ ಕ್ಯಾಟಗರಿ ಒಳಗಡೆ ಇದೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಓಕೆ, ಅದರಲ್ಲಿ ಕೆಲವೊಂದನ್ನು ಎಕ್ಸ್ಪ್ಲೋರ್ ಮಾಡಿ ಕೂಡ ತೋರಿಸ್ತೀನಿ, ನೋಡೋಣ. ಓಕೆ, ಸೊ ನೋಡಿ, ಇಲ್ಲಿ ಎಕ್ಸ್ಪ್ಲೋರ್ ಸರ್ವಿಸಸ್ ಆದಮೇಲೆ ಸೊ ಇಲ್ಲಿ ಟೂಲ್ಸ್ಗಳು ಬರುತ್ತೆ. ನೆಕ್ಸ್ಟ್ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದರೆ ಡೈಲಿ ಯೂಸ್ ಟೂಲ್ಸ್ ಅಂತೇಳಿ ರೀಡಿಂಗ್ ಟೂಲ್ಸ್ ಅಂತ ಇದೆ. ಸೊ ವಾಯ್ಸ್ ಅನೌನ್ಸರ್ ಟೂಲ್ಸ್ ಇದೆ. ಸೊ ಇವೆಲ್ಲ ಟೂಲ್ಸ್ಗಳು. ಓಕೆ, ಇದರೊಳಗಡೆ ಬೇರೆ ಫೀಚರ್ಸ್ಗಳು ಸಿಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಫೀಚರ್ಸ್ಗಳು. ಕನ್ವರ್ಟರ್ ಟೂಲ್ಸ್ ಇದೆ, ಇನ್ಫಾರ್ಮೇಷನ್ ಆ್ಯಂಡ್ ಲರ್ನಿಂಗ್ ಟೂಲ್ ಇದೆ, ನ್ಯೂಸ್ ಹಬ್ ಇದೆ. ಸೊ ಟೆಕ್ ಫ್ರೀಡಮ್ನಲ್ಲಿ ಹೇಗಿದೆಯೋ ಸೊ ಅದರಂತೆ ಇಲ್ಲಿ ಕೂಡ ನ್ಯೂಸ್ ಹಬ್ ಇದೆ. ಸೊ ಇದರಲ್ಲಿ ಕನ್ನಡ ನ್ಯೂಸ್ಗಳನ್ನು ಕೂಡ ನೀವು ಓದ್ಬೋದು. ಓಕೆ, ಅದು ಹೇಗಂತ ನೋಡಿಸ್ತೀನಿ ನಿಮಗೆ. ಸೊ ಎಡಿಟಿಂಗ್ ಟೂಲ್ ಇದೆ, ಸ್ಮಾರ್ಟ್ ಸೇವ್ ಟೂಲ್ಸ್ ಇದೆ, ನೇತ್ರ AI ಇದೆ. ಸೊ ಇದನ್ನು ವರ್ಕ್ ಆಗಲ್ಲ, ಸೊ ಇನ್ನೂ ಲಾಂಚಿಂಗ್ ಆಗಿಲ್ಲ ಇದು. ಓಕೆ, ಬಟ್ ಇನ್ನೂ ಡೆವಲಪ್ಮೆಂಟ್ ಹಂತದಲ್ಲಿ ಇದೆ ಇದು. ಓಕೆ, ಮುಂದಿನ ಅಪ್ಡೇಟ್ಗಳಲ್ಲಿ ಬರುತ್ತೆ. ಅಪ್ಕಮಿಂಗ್ ಫೀಚರ್ಸ್ ಅಂತ ಇದೆ. ಸೊ ಇದು ಕೂಡ ಒಂದು ಟೂಲ್ ಮಾಡಿದ್ದಾರೆ ಅವರು, ಒಂದು ಕ್ಯಾಟಗರಿನ. ಮುಂದೆ ಬರುವಂತಹ ಫೀಚರ್ಸ್ಗಳನ್ನು ಇದರಲ್ಲಿ ಅವರು ಆ್ಯಡ್ ಮಾಡಿದ್ದಾರೆ, ಬಟ್ ನೇತ್ರ AI ಹೊರಗಡೆ ಕೊಟ್ಟಿದ್ದಾರೆ. ಅದನ್ನು ನೋಡೋಣ ಏನು ಮಾಡ್ತಾರೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ. ಸೊ ಇದು ರೀಸೆಂಟಾಗಿ ಬಂದಂತಹ ಅಪ್ಡೇಟ್. ಓಕೆ, 1.5 ಏನೋ ಇರಬೇಕು ವರ್ಷನ್ನು. ಸೊ ಯಾರು ಅಪ್ಡೇಟ್ ಮಾಡ್ಕೊಂಡಿಲ್ವೋ ನೇತ್ರ ಪ್ಲಸ್ AI ಈಗಾಗಲೇ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ತಾಯಿದ್ದಾರೋ, ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೇಸ್ಟೋರಲ್ಲಿ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ
ನಾನು ಒಂದೊಂದೇ ಫೀಚರ್ನಲ್ಲಿ ತೋರಿಸ್ತೀನಿ. ಮೊದಲನೇ ಫೀಚರ್ AI. ನೋಡೋಣ Search ಏನಿದೆ. editing tools. Information for voice and not reading tools. Daily use tools. Search. Open save. Search. Explore services. Daily use tools. ಸೊ ಡೈಲಿ ಯೂಸ್ ಟೂಲ್ಸ್ ಅನ್ನು ನೋಡೋಣ ಏನಿದೆ ಇದರಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. Daily use tools. ಓಕೆ, ಡೈಲಿ ಯೂಸ್ ಟೂಲ್ಸ್ ಅಂತ ಹೇಳ್ತಾ ಇದೆ. ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದರೆ ನಮಗೆ ಫೀಚರ್ಸ್ಗಳು ಸಿಗುತ್ತೆ. Talking calculator. ಟಾಕಿಂಗ್ ಕ್ಯಾಲ್ಕುಲೇಟರ್ ಇದೆ, QR scanner and generate. QR ಸ್ಕ್ಯಾನರ್ ಆ್ಯಂಡ್ ಜನರೇಟರ್ ಇದೆ, Translator. ಟ್ರಾನ್ಸ್ಲೇಟರ್ ಇದೆ, My player. ಮೈ ಪ್ಲೇಯರ್ ಇದೆ. ಸೊ ಇಷ್ಟು 4 ಆಪ್ಷನ್ಗಳನ್ನು ಇವೆಲ್ಲ ಹೊರಗಡೆ ಇದ್ವು, ಹೋಮ್ ಸ್ಕ್ರೀನಲ್ಲೇ ನಿಮಗೆ ತೋರಿಸ್ತಾ ಇತ್ತು ಆ್ಯಪ್ನ ಓಪನ್ ಮಾಡಿದ ಕೂಡಲೇ. ಬಟ್ ಈಗ ಇವೆಲ್ಲ ನಿಮಗೆ ಸಿಗಲ್ಲ. ಓಕೆ, ಇವನ್ನ ಎಲ್ಲಿ ಆ್ಯಡ್ ಮಾಡಿದಾರಪ್ಪ ಅಂತಂದರೆ ಡೈಲಿ ಯೂಸ್ ಟೂಲ್ಸಲ್ಲಿ ಇವನ್ನ ಆ್ಯಡ್ ಮಾಡಿದ್ದಾರೆ. ಸೊ ಈ ಕ್ಯಾಟಗರಿ Translator. ಒಳಗಡೆ QR scan talking daily use tools. ಓಕೆ, ನಾನೀಗ Talking calculator. ಟಾಕಿಂಗ್ ಕ್ಯಾಲ್ಕುಲೇಟರ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ನಿಮಗೆ. ಬೇಗ ಬೇಗ ನೋಡ್ಕೊಂಬರೋಣ. Calculator center. Calculator center. Okay. Selected. Calculator. Calculator center. ಸೊ ಕ್ಯಾಲ್ಕುಲೇಟರ್ ಸೆಂಟರ್ ಓಪನ್ ಆಗಿದೆ. ಸೊ ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದರೆ ನಿಮಗೆ 2 ಟ್ಯಾಬ್ಗಳು ಸಿಗುತ್ತೆ ಇಲ್ಲಿ. ಸೊ ಒಂದು Selected. Calculator. Tab. Calculator 1 of 3. tab. List. Age. Tab. 2 of 3. 3 ಟ್ಯಾಬ್ಗಳು ಸಿಗುತ್ತೆ. ಇನ್ನೊಂದು ಏಜ್ ಟ್ಯಾಬು, ಇನ್ನೊಂದು Settings. Tab. 3 of ಸೆಟ್ಟಿಂಗ್ಸ್ 3. ಟ್ಯಾಬ್. ಸೊ ಈಗ ನಾನು ಕ್ಯಾಲ್ಕುಲೇಟರ್ ಟ್ಯಾಬಲ್ಲಿ ಇದ್ದೀನಿ. ಸೊ ಇಲ್ಲಿ ಏನಿದೆ ಅಂತ ನಾನು ತೋರಿಸ್ತೀನಿ ನೋಡಿ ಬೇಗ. Page 0. ಸೊ Horizontal pager. ಪೇಜ್ 0 ಅಂತ ಹೇಳ್ತಾ ಇದೆ. ಇಲ್ಲಿ ವ್ಯಾಲ್ಯೂ ನಾವು ಲೆಕ್ಕ ಮಾಡಿದ್ದೆಲ್ಲ ಬರುತ್ತೆ ಇಲ್ಲಿ. Clear all. Button. ಸೊ ಕ್ಲಿಯರ್ ಆಲ್ ಅಂತ ಇದೆ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. Backspace. Button. ಸೊ ಇಲ್ಲೆಲ್ಲ ನಿಮಗೆ ಕೀಬೋರ್ಡ್ ಇದೆ. ಸೊ ನಾರ್ಮಲಾಗಿ ಪ್ಲಸ್ಸು ಮೈನಸ್ಸು 1 2 3 ಎಲ್ಲ ಇರುತ್ತೆ ನಂಬರ್ಸನ್ನು. Full stop. Button. Voice assistant. Button. ಸ್ವಲ್ಪ ನೀವು ಹೋಮ್ ಬಟನ್ ಇದೆಯಲ್ಲ, ಸೊ ಹೋಮ್ ಬಟನ್ನ ಸ್ವಲ್ಪ ಮೇಲೆಗಡೆ ಟಚ್ ಮಾಡಿದ್ರೆ ನಿಮಗೆ Equal sign. Voice assistant. Button. ವಾಯ್ಸ್ ಅಸಿಸ್ಟೆಂಟ್ ಅಂತೇಳಿ ಬರ್ತಾ ಇದೆ. ಸೊ ವಾಯ್ಸ್ ಅಸಿಸ್ಟೆಂಟ್ ಏನಪ್ಪ ಅಂತಂದರೆ ಇಲ್ಲಿ ನಾವು ಹೇಳೋದು ಟೈಪ್ ಆಗುತ್ತೆ. ಉದಾಹರಣೆಗೆ ನಾವು ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕಂತ ಇರ್ತೀವೋ ಅದನ್ನು ಇಲ್ಲಿ ನಾವು ಟೈಪ್ ಮಾಡೋದೇನು ಬೇಕಾಗಿಲ್ಲ. ಅದ್ರ ಬದಲಾಗಿ ಈಗ ನಮಗೆ ಪ್ಲಸ್ ಮಾಡಬೇಕಾಗಿರುತ್ತೆ. ಅಂದರೆ 2 + 3 ಎಷ್ಟು ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಅದನ್ನು ಇಲ್ಲಿ ವಾಯ್ಸ್ ಅಸಿಸ್ಟೆಂಟ್ ಒಳಗಡೆ ಹೇಳಿದರೆ ಅದು ಕ್ಯಾಲ್ಕುಲೇಟ್ ಹೇಳುತ್ತೆ. ಒಂದು ಬೀಪ್ ಸೌಂಡ್ ಬರುತ್ತೆ. ಮೇಲೆ ಕ್ಲಿಕ್ ಮಾಡಿದ್ಕೊಳ್ಳೆ ವಾಯ್ಸ್ ಅಸಿಸ್ಟೆಂಟ್ ಮೇಲೆ ಕ್ಲಿಕ್ ಮಾಡಿದ್ಕೊಳ್ಳೆ ಬೀಪ್ ಸೌಂಡ್ ಬರುತ್ತೆ. ಬೀಪ್ ಸೌಂಡ್ ಬಂದಾಗ ನಾವು ಏನು ಕ್ಯಾಲ್ಕುಲೇಷನ್ ಮಾಡಬೇಕೋ ಅದನ್ನು ಹೇಳಬೇಕು. ಉದಾಹರಣೆಗೆ 2 + 3 2/3. ಸೊ ಇದನ್ನು ಹೇಳಿದರೆ ಅದು ಮತ್ತೆ ಒಂದು ಸಲ ಬೀಪ್ ಬಂದಮೇಲೆ ನಿಮಗೆ ಟೋಟಲ್ ಆನ್ಸರ್ನ ಹೇಳುತ್ತೆ, ಅನೌನ್ಸ್ಮೆಂಟ್ ಮಾಡುತ್ತೆ ನಿಮಗೆ ಟಾಕ್ ಬ್ಯಾಕ್. ಓಕೆ, ಸೊ ಇದೊಂದು ಟಾಕಿಂಗ್ ಕ್ಯಾಲ್ಕುಲೇಟರ್ನ ಒಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ವರ್ಕ್ ಆಗುತ್ತೆ, ಯೂಸ್ ಮಾಡಿ. ಓಕೆ, ನನಗಿದು ಬಹಳ ಇಷ್ಟ ಆಗಿದೆ. ಓಕೆ, ಈಗ ಕ್ಯಾಲ್ಕುಲೇಟರ್ ಟ್ಯಾಬಲ್ಲಿ ಇಷ್ಟು ಆಪ್ಷನ್ ಇದೆ. Page 0. Okay. Settings. Age. Tab. 2 of ಓಕೆ, 3. ಏಜ್ ಟ್ಯಾಬಲ್ಲಿ ನೋಡೋಣ ಏನೇನಿದೆ ಅಂತೇಳಿ. Age. Okay. Settings. Age calculator. ಸೊ ನೋಡಿ, Horizontal ಏಜ್ pager. ಕ್ಯಾಲ್ಕುಲೇಟರ್ ಇದೆ. ಸೊ ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದರೆ Enter date of birth. ಎಂಟರ್ ಡೇಟ್ ಆಫ್ ಬರ್ತ್ ಅಂತ ಹೇಳ್ತಾ ಇದೆ. DD. Edit box. ಸೊ ಇಲ್ಲಿ DD ಅಂತ ಹೇಳ್ತಾ ಇದೆ. ಅಂದರೆ ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಿಲ್ಲ ನೀವು, ಅಥವಾ ಟೈಪ್ ಮಾಡಬೇಕು. Edit box. ಸೊ ಇಲ್ಲಿ ಮಂತ್ ಇದೆ. ಸೊ ಇಲ್ಲಿ ಮಂತನ್ನ ನೀವು ಬರಿಬೇಕಾಗುತ್ತೆ ಅಥವಾ ಸೆಲೆಕ್ಟ್ ಮಾಡ್ಕೋಬೇಕು. Y. Edit box. ಸೊ ಇಲ್ಲಿ ವೈ ಅಂತಿದೆ. ಸೊ ಇಲ್ಲಿ ಇಯರ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಲಾಸ್ಟ್ಗೆ Calculate age. Button. ಕ್ಯಾಲ್ಕುಲೇಟ್ ಏಜ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮ್ಮ ಏಜನ್ನು ಈಗ ಎಷ್ಟಿದೆ, ಎಷ್ಟು ಏಜ್ ಆಗಿದೆ ನಿಮಗೆ, ಎಷ್ಟು ದಿನಗಳಾಗಿದೆ ಅಂತ ಎಲ್ಲ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ಕೊಡುತ್ತೆ. Clear. Button. ಸೊ ಕ್ಲಿಯರ್ ಅಂತಿದೆ, ಇಲ್ಲಿಂದ ನೀವು ಕ್ಲಿಯರ್ ಮಾಡ್ಬೋದು. ಸೊ ಇಷ್ಟು ಆಪ್ಷನ್ಗಳು ಏಜ್ ಕ್ಯಾಲ್ಕುಲೇಟರಲ್ಲಿ ಇದೆ. Enter plus. QR scanner and talking calculator. ಟಾಕಿಂಗ್ ಕ್ಯಾಲ್ಕುಲೇಟರ್. ಓಕೆ, Calculator center. ಲಾಸ್ಟಿಗೆ ಸೆಟ್ಟಿಂಗ್ಸ್ How to ಟ್ಯಾಬ್ select ನೋಡೋಣ. it. Age. Settings. Tab. ಸೊ 3 of 3. ಸೆಟ್ಟಿಂಗ್ಸ್ ಟ್ಯಾಬಲ್ಲಿ ಏನಿದೆ ಬೇಗ ನೋಡ್ಕೊಂಬರೋಣ. Age. 0. ಸೊ ಇಲ್ಲಿ ನೀವು Settings. Tab. Settings. Selected. Age 3 of 3. ಓಕೆ, ಸಾರಿ. Calculator settings. Okay. Selected. Settings. Tab. 3 of ಸೆಟ್ಟಿಂಗ್ಸ್ 3. ಟ್ಯಾಬನ್ನು List. ಸೆಲೆಕ್ಟ್ 3 items. ಮಾಡ್ಕೊಂಡಿದ್ದೀನಿ. Calculator settings. ಸೊ Horizontal ಕ್ಯಾಲ್ಕುಲೇಟರ್ pager. ಸೆಟ್ಟಿಂಗ್ ಅಂತ ಹೇಳ್ತಾ ಇದೆ. On. Talking feedback. Switch. ಸೊ ಟಾಕಿಂಗ್ ಫೀಡ್ಬ್ಯಾಕ್ ಇದನ್ನು ಆನ್ ನಿಮಗೆ ಬೇಕಂದರೆ ಆನ್ ಮಾಡ್ಕೊಳ್ಳಿ. ಓಕೆ, Speech speed. ಸೊ ಸ್ಪೀಚ್ ಸ್ಪೀಡ್ ಇದು 33%. ಸೊ 33 ಇದೆ. Speech pitch. ಸೊ ಇದನ್ನು ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಕೋಬೋದು ನೀವು. 33%. Speech pitch. ಓಕೆ, Navigate ಸೊ up. Button. ಸೆಟ್ಟಿಂಗ್ಸ್ ಟ್ಯಾಬಲ್ಲಿ ಇಷ್ಟು ಆಪ್ಷನ್ ಇದೆ. Enter plus. ಓಕೆ QR scanner and generate. ಓಕೆ, ನಾನು ಬ್ಯಾಕ್ ಬಂದಿದ್ದೀನಿ. ಸೊ ಟಾಕಿಂಗ್ ಕ್ಯಾಲ್ಕುಲೇಟರಲ್ಲಿ ಇಷ್ಟು ಆಪ್ಷನ್ ಇದೆ. ಸೊ ಚೆನ್ನಾಗಿದೆ, ಓಕೆ, ಯೂಸ್ ಮಾಡ್ಕೋಬೋದು ನೀವು. Translator. ಸೊ ಟ್ರಾನ್ಸ್ಲೇಟರು ಮತ್ತು QR scanner and QR generate. ಸ್ಕ್ಯಾನರ್ ಆ್ಯಂಡ್ Translator. ಜನರೇಟರು ಮತ್ತು My player. ಮೈ ಪ್ಲೇಯರಲ್ಲಿ ನಿಮಗೆ 2 ಕ್ಯಾಟಗರಿ ಬರುತ್ತೆ. ಅಂದರೆ ಆಡಿಯೋ ಮತ್ತು ವೀಡಿಯೋ ಅಂತೇಳಿ. ಸೊ ನೀವು ಆಡಿಯೋಗಳು ಬೇಕಂದರೆ ಆಡಿಯೋ ಟ್ಯಾಬನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕೆಳಗಡೆ ಇರುತ್ತೆ, ಕೆಳಗಡೆ ಲೆಫ್ಟ್ ಸೈಡಲ್ಲಿ ನಿಮಗೆ ಆಡಿಯೋ ಟ್ಯಾಬ್ ಅಂತ ಒಂದು ಸಿಗುತ್ತೆ. ಅದಾದಮೇಲೆ ಅದ್ರ ಪಕ್ಕದಲ್ಲೇ ವೀಡಿಯೋ ಟ್ಯಾಬ್ ಅಂತ ಒಂದು ಸಿಗುತ್ತೆ. ಓಕೆ, ನಿಮಗೆ ಆಡಿಯೋ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದರೆ ಆಡಿಯೋಸ್ ಬರುತ್ತೆ, ವೀಡಿಯೋ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ವೀಡಿಯೋ ಟ್ಯಾಬ್ ಬರುತ್ತೆ. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ವೀಡಿಯೋ ಬೇಕಾದರೆ ವೀಡಿಯೋ ಒಳಗಡೆ ವೀಡಿಯೋ ಟ್ಯಾಬ್ ಕ್ಲಿಕ್ ಮಾಡಿ. ಸೊ ಅಲ್ಲಿ ವೀಡಿಯೋಸ್ ಬರುತ್ತೆ. ಸೊ ಅಲ್ಲಿಂದ ನೀವು ಪ್ಲೇ ಮಾಡ್ಕೋಬೋದು. ಸೊ ಮೈ ಪ್ಲೇಯರ್ ಬಗ್ಗೆ ಇಷ್ಟೇ. Time was 3 o'clock p.m. ಸೊ ಇಷ್ಟು ಮೈ ಪ್ಲೇಯರು. ಬ್ಯಾಕ್ ಬರೋಣ. ಇನ್ನು ಉಳಿದ ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. Reading tools. Daily use tools. ಓಕೆ, ಡೈಲಿ ಯೂಸ್ ಟೂಲ್ಸ್ ಆಯಿತು. Reading tools. ಸೊ ರೀಡಿಂಗ್ ಟೂಲ್ಸ್ ನೋಡೋಣ. Enter plus. Reading tools. ಸೊ ರೀಡಿಂಗ್ ಟೂಲ್ಸಲ್ಲಿ ಏನಿದೆ ಅಂತ ನೋಡೋಣ. Document reader. ಸೊ ಡಾಕ್ಯುಮೆಂಟ್ ರೀಡರ್ ಇದೆ, Instant reader. ಇನ್ಸ್ಟೆಂಟ್ ರೀಡರ್ ಇದೆ, Image text doc. ಇಮೇಜ್ ಟೆಕ್ಸ್ಟ್ ಅಂತಿದೆ, Cache reader pro. ಕ್ಯಾಶ್ ರೀಡರ್ ಪ್ರೋ ಇದೆ, Talking selfie camera. ಟಾಕಿಂಗ್ ಸೆಲ್ಫಿ ಕ್ಯಾಮ್ರಾ ಇದೆ. ಸೊ
Text analyzer. ಟೆಕ್ಸ್ಟ್ ಅನಲೈಸರ್ ಇದೆ. ಸೊ ಇಷ್ಟು ಆಪ್ಷನ್ಗಳಿದ್ದಾವೆ. ನಾನೀಗ ನಿಮಗೆ Talking till Kashmir image text author. Instant reader. Document reader. ಡಾಕ್ಯುಮೆಂಟ್ ರೀಡರ್ನ ನೋಡ್ಕೊಂಬರೋಣ ಬೇಗ. ಓಕೆ, Metro Plus document reader. Document reader. ಓಪನ್ ಆಗ್ತಾ ಇದೆ. Supported file. Import document. Supported files. PDF, docs, Excel, PNG, JPG. ಸೊ ನೋಡಿ, ಇಲ್ಲಿ ಯಾವ ಒಂದು PDF-ಗಳಿಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದೆ. PDF ಮತ್ತು Document supported files. PDF, docs, Excel, PNG. ಡಾಕ್ಸ್, ಎಕ್ಸೆಲ್ Import ಎಲ್ಲ document. ಸಪೋರ್ಟ್ ಮಾಡುತ್ತಂತೆ. ಯಾವ PDF-ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದೆ. ಅದನ್ನು ಕೇಳಿಸ್ಕೊಳ್ಳಿ ನೀವು. ಓಕೆ, ವಿಡಿಯೋ ಆದಮೇಲೆ ನೀವು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ ಅದನ್ನು. ಸೊ ಇಲ್ಲಿ ಇಂಪೋರ್ಟ್ ಡಾಕ್ಯುಮೆಂಟ್ ಇದೆ. My library. ಸೊ ಮೈ ಲೈಬ್ರರಿ ಅಂತಿದೆ. ಸೊ ಇಲ್ಲಿ ಮೈ ಲೈಬ್ರರಿ ಆದಮೇಲೆ ಹಿಂಗೆ ಸ್ವೈಪ್ ಮಾಡ್ತಾ ಹೋದರೆ ನೀವು ಡಾಕ್ಯುಮೆಂಟ್ಗಳನ್ನು ಏನಾದರೂ ಸೇವ್ ಮಾಡಿದರೆ ಅದನ್ನೆಲ್ಲ ತೋರಿಸ್ತಾ ಹೋಗುತ್ತೆ. Import document. ಸೊ ಇಂಪೋರ್ಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಸೊ ನೀವು ಇನ್ನೊಂದು ಇನ್ಫಾರ್ಮೇಷನು, ನೀವು ಲೈಬ್ರರಿಗೆ ಆ್ಯಡ್ ಮಾಡಿದ ಮೇಲೆ ಸೊ ಡಾಕ್ಯುಮೆಂಟ್ಗಳನ್ನು ಆಫ್ಲೈನಲ್ಲಿ ಕೂಡ ಓದ್ಬೋದು. ಅಂದರೆ ಇಂಟರ್ನೆಟ್ ಇಲ್ಲ ಅಂತಂದ್ರೂ ಕೂಡ ನೀವು ಅದನ್ನು ಓದ್ಬೋದು. ಬಟ್ ಡಾಕ್ಯುಮೆಂಟ್ನ ಈಗ ನೀವು ಹೊಸ ಡಾಕ್ಯುಮೆಂಟ್ ಓಪನ್ ಮಾಡಿ ರೀಡ್ ಮಾಡಬೇಕಂತಂದರೆ ನೆಟ್ವರ್ಕ್ ಇರಬೇಕಂದ್ರೆ ಇಂಟರ್ನೆಟ್ ಇರಬೇಕು. 27_connect. ಸೊ Review the file 27. Okay. 27. Review the 27_ ಸೊ ನಾನು ಪ್ರಜಾವಾಣಿ ನ್ಯೂಸ್ ಪೇಪರ್ನ ಸೆಲೆಕ್ಟ್ 27_ ಮಾಡ್ಕೊಳ್ತೀನಿ. PDF. Metro Plus document reader. ಓಕೆ ಓಕೆ, ಇಲ್ಲಿ ಓಪನ್ ಆಗಿದೆ. ಸೊ ಇಲ್ಲಿ ಏನಿದೆ ನೋಡ್ಕೊಂಬರೋಣ. PDF ಓಪನ್ ಆದಮೇಲೆ ಏನು ಬರುತ್ತೆ ಅಂತೇಳಿ. Reset search light refresh. ಸೊ ರೀಸೆಟ್ ಇದೆ. Search light red. ಸೊ Button. ಸರ್ಚ್ Menu. Button. ಸೊ ಮೆನ್ಯೂ ಇದೆ. ಸೊ ಮೆನ್ಯೂವಲ್ಲಿ ಏನಿದೆ ನೋಡ್ಕೊಂಬಂದ್ಬಿಡೋಣ. Menu. List. Reader options. ಸೊ ರೀಡರ್ ಆಪ್ಷನ್ ಅಂತ ಇದೆ. ಸೊ ರಿಫ್ರೆಶ್ ಮಾಡ್ಬೋದು. Reset reading session. ರೀಸೆಟ್ ಅಂತಿದೆ. Import new document. Button. ಓಕೆ, ನೀವು ಡಾಕ್ಯುಮೆಂಟ್ ಇಂಪೋರ್ಟ್ ಮಾಡ್ಕೋಬೋದು ಮತ್ತೆ ಇಲ್ಲಿಂದ. Close reader. Button. ಸೊ ಕ್ಲೋಸ್ ರೀಡರ್ ಅಂತಿದೆ. ಕ್ಲೋಸ್ ಆಗುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ. Volume keys navigation. Off. Button. ವಾಲ್ಯೂಮ್ ಕೀ ನ್ಯಾವಿಗೇಷನ್ ಅಂತಿದೆ. Auto language detect. On. ಸೊ ಆಟೋ ಲ್ಯಾಂಗ್ವೇಜ್ ಡಿಟೆಕ್ಟ್ ಇದು ಆನ್ ಇರಬೇಕು. ಆಫ್ ಇದ್ರೆ ಆನ್ ಮಾಡ್ಕೊಳ್ಳಿ. Save document as. Button. ಸೊ ಸೇವ್ ಡಾಕ್ಯುಮೆಂಟ್ ಆ್ಯಸ್ ಅಂತ ಇದೆ. ಸೊ ಇದನ್ನು ಡಾಕ್ಯುಮೆಂಟ್ನ ನೀವು ಚೇಂಜ್ ಮಾಡಿಕೊಂಡು ಸೇವ್ ಮಾಡ್ಕೋಬೋದು. Clear application cache. ಸೊ ಕ್ಲಿಯರ್ ಅಪ್ಲಿಕೇಶನ್ ಕ್ಯಾಶ್ ಇದೆ. ಸೊ ಇಷ್ಟು Save ಆಪ್ಷನ್ಗಳು ಇದ್ದಾವೆ. volume keys navigation. Close reader. Button. ಸೊ ಇದರಿಂದ ಬ್ಯಾಕ್ ಬರೋಣ. ಓಕೆ, Metro Plus document reader. ಸಾರಿ. ಓಕೆ, My library. ಸೊ ಈಗ 27_Rajavani. My library. Import document. Button. ಸೊ ಫುಲ್ ಬ್ಯಾಕ್ ಬಂದಿದೆ. ಒಂದು ನಿಮಿಷ. Reason. 27_Rajavani.am. 27_Raj. Metro Plus ಓಕೆ, document ನಾನು reader. ಮತ್ತೆ ಆ ಡಾಕ್ಯುಮೆಂಟ್ ಓಪನ್ ಮಾಡ್ಕೊಂಡಿದ್ದೀನಿ. ಅದು ಬ್ಯಾಕ್ ಬಂದಿತ್ತು. ಓಕೆ, ಈಗ Reset search light menu. Page 1. ಸೊ ಮೆನ್ಯೂ ಆಯಿತು. ಮೆನ್ಯೂ ಆದಮೇಲೆ ಪೇಜ್ 1 ಅಂತ ಹೇಳ್ತಾ ಇದೆ. ಸೊ ಇದೆಲ್ಲ ನಾನೀಗ ಓಕೆ. Page 1. ಸೊ ನೀವು ಪೇಜ್ 1 ಅಂತ ಹೇಳ್ತಾ ಇದೆ. ಅಂದರೆ ಪೇಜ್ 1 ಆದಮೇಲೆ ಸ್ಕ್ರೀನ್ ಮೇಲೆ ಟೆಕ್ಸ್ಟ್ ಬಂದಿರುತ್ತೆ. ಆ PDF-ಅಲ್ಲಿ ಏನಿದೆ ಅದನ್ನು ತೋರಿಸ್ತಾ ಇರುತ್ತೆ. ಆ ಟೆಕ್ಸ್ಟನ್ನು ನೀವು ರೀಡ್ ಮಾಡ್ತಾ ಹೋಗ್ಬೋದು. ಇಲ್ಲ ಅಂತಂದರೆ ಸೊ ನಾನು ಇಲ್ಲಿ ಲಿಸನ್ ಬಟನ್ ಕೂಡ ಇದೆ. ಸೊ ಅದನ್ನು ತೋರಿಸ್ತೀನಿ. ಈ ಹೋಮ್ ಬಟನ್ನ ಸ್ವಲ್ಪ ಮೇಲೆಗಡೆ ಟಚ್ ಮಾಡ್ತೀನಿ ನೋಡಿ. OCR. Button. ಸೊ OCR ಇದೆ. ಸೊ OCR ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಕೊಳ್ಳಿ OCR ಆಗುತ್ತೆ. ಕೇಳಿಸ್ಕೊಳ್ಳಿ. ಓಕೆ, ಇದು OCR ಆದಮೇಲೆ ಕೂಡ ಹೇಳುತ್ತೆ ನಿಮಗೆ. ಸೊ ಅದೀಗ ಹೇಳ್ತಾ ಇಲ್ಲ. ಓಕೆ, OCR ಇದೆ. ಈಗ ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡೋಣ. Translate. ಸೊ Button. ಟ್ರಾನ್ಸ್ಲೇಟ್ ಮಾಡ್ಬೋದು. Next page. ಸೊ Button. ನೆಕ್ಸ್ಟ್ ಪೇಜ್ ಇದೆ. Page 1/16. ಸೊ ಇದು ಪೇಜ್ 1 16 ಪೇಜ್ ಇದೆ ಅಂತ ಹೇಳ್ತಾ ಇದೆ. ಇದರಲ್ಲಿ 1ನೇ ಪೇಜ್ನಲ್ಲಿ ಇದ್ದೀವಿ. Web page. ಸೊ ಇದು ಪ್ರೀವಿಯಸ್ ಪೇಜ್ ಅಂತ ಹೇಳಿ ಕರೆಕ್ಟಾಗಿ ಅನೌನ್ಸ್ಮೆಂಟ್ ಮಾಡ್ತಾ ಇಲ್ಲ. ಅದನ್ನು ಗಮನಿಸ್ತೀನಿ ನೀವು. Page 1. Next. Page 1. Web page. Button. ಓಕೆ, ನೋಡಿ ಪ್ರೀವಿಯಸ್ ಪೇಜ್ ಅಂತ ಹೇಳ್ತಾ ಇಲ್ಲ. Page 1. Next page. Button. ನೆಕ್ಸ್ಟ್ ಪೇಜ್ ಅಂತ ಕೂಡ ಕರೆಕ್ಟಾಗಿ ಹೇಳ್ತಾ ಇಲ್ಲ. ಸೊ ಓಕೆ, ಇದು ಒಂದು ಇದರಲ್ಲಿ ಇದಿದೆ ಪ್ರಾಬ್ಲಮ್ಮು. ಬಟ್ ಮುಂದಿನ ದಿನಗಳಲ್ಲಿ ಕರೆಕ್ಟ್ ಆಗ್ಬೋದು ಇದು. ಓಕೆ, Translate. Button. ಸೊ ಟ್ರಾನ್ಸ್ಲೇಟ್ ಇದೆ. OCR. Button. OCR ಆಗಲೇ ಹೇಳಿದೆ ನಾನು ನಿಮಗೆ ಇದೆಲ್ಲ. Listen. Button. ಸೊ ಆಮೇಲೆ OCR ಆದಮೇಲೆ ಹಾಗೆ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಬಂದರೆ ಲಿಸನ್ ಅಂತ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು PDF-ನ ಕೇಳ್ಬೋದು. ಓಕೆ, ಕೇಳಿಸ್ಕೊಳ್ಳಿ. ಸ್ವಲ್ಪ ಕೇಳಿಸ್ತೀನಿ ನಿಮಗೆ. Generating audio. Maratake Mukta Telangana, Indurana Lamaturu Kodina Shapatu Mitrarashtra Janataka Kalige Avakasha Livita Iran Aukapa Vege Mukastana Hanye, Lima Charmamandu Surakshita Magiri Supamedi Mixti Pratali Kari Siko Pirupavyak Digalumata Yagitu, Yabuderi Dia Holy. Library. ಓಕೆ, ಸೊ ಇಲ್ಲಿ ಒಂದು ಸೌಂಡ್ ಕೂಡ ಬರ್ತಾ ಇದೆ, ಮ್ಯೂಸಿಕ್ ಸೌಂಡು. ಸೊ ಅದು ಆಡಿಯೋ ಪ್ಲೇ ಆಗ್ತಿರುವಾಗ ಒಂದು ಸೌಂಡ್ ಕೂಡ ಬರುತ್ತೆ, ಮ್ಯೂಸಿಕ್ ಸೌಂಡ್. ಅದು ಆಡಿಯೋ ಪ್ರೊಸೆಸರ್ ಆಗೋವರೆಗೆ. ಸೊ ಆಮೇಲೆ ಓಕೆ, ಅದು ಈಗ ಕೂಡ ಮ್ಯೂಸಿಕ್ ಬರ್ತಾ ಇದೆ. ನಾನು ಸ್ಟಾಪ್ ಮಾಡಿದ್ರು ಕೂಡ. ಎನಿವೆ, Listen. In library. Button. ಸೊ ಲೈಬ್ರರಿ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ Listen. In library. Button. ಸೊ ಇನ್ ಲೈಬ್ರರಿ ಅಂತ ಹೇಳ್ತಾ ಇದೆ. ಇದು ಆಲ್ರೆಡಿ ಸೊ ಲೈಬ್ರರಿಗೆ ಆ್ಯಡ್ ಆಗಿದೆ. ಓಕೆ, Removed. Listen. Okay. Library. Button. ಸೊ ಲೈಬ್ರರಿ ಬಟನ್ ಮೇಲೆ ನಾನು ಅದನ್ನು ರಿಮೂವ್ ಮಾಡಿದ್ದೀನಿ. Listen. Library. Button. ಸೊ ಲೈಬ್ರರಿ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಲೈಬ್ರರಿಗೆ ಆ್ಯಡ್ ಆಗುತ್ತೆ. ಸೊ ಕೇಳಿಸ್ಕೊಳ್ಳಿ. Added. ಸೊ ಲೈಬ್ರರಿಗೆ ಈಗ ಆ್ಯಡ್ ಆಗಿದೆ. Added to my library. Metro ಸೊ Plus. ಪ್ರೊಸೆಸಿಂಗ್ ರಿಕ್ವೆಸ್ಟ್ ಅಂತೇಳಿ ಆಮೇಲೆ ಆ್ಯಡ್ ಒಂದು ಲೈಬ್ರರಿಗೆ ಆ್ಯಡ್ ಆಗುತ್ತದು. ಓಕೆ, ಇಷ್ಟು ಡಾಕ್ಯುಮೆಂಟ್ ರೀಡರ್ ಬಗ್ಗೆ ಆಗಿತ್ತು. Back. Button. Metro Plus document reader. ಓಕೆ, ನಾನು ಬ್ಯಾಕ್ My ಬಂದಿದ್ದೀನಿ. library. 27_Rajavani.am.pdf. Added on 2026/03/27. Double tap to open. ಸೊ ಇಲ್ಲಿ ಮೇಲೆ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಲೈಬ್ರರಿ ಈಗ ಬಂದಿದೆ. ಸೊ ನಾನು ಬ್ಯಾಕ್ ಬಂದಿದ್ದೀನಿ. ಸೊ ಲೈಬ್ರರಿ ಅಂತ ಇದೆಯಲ್ಲ, ಸೊ ಅಲ್ಲಿ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಬಂದರೆ ಇಲ್ಲಿ ಡಾಕ್ಯುಮೆಂಟ್ ಸಿಗುತ್ತೆ. ನೀವು ಸೇವ್ ಮಾಡಿದಂತಹ
ಡಾಕ್ಯುಮೆಂಟ್ಸ್ ಎಲ್ಲ. ಸೊ ಇಲ್ಲಿಂದ ನೀವು ನೋಡ್ತಾ Delete ಹೋಗ್ಬೋದು. from library. Button. ಸೊ ಇಲ್ಲಿ ಡಿಲೀಟ್ ಫ್ರಮ್ ಲೈಬ್ರರಿ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಓಕೆ, ಸೊ ಬ್ಯಾಕ್ ಬರೋಣ. Exit Enter Plus. Exit application. Button. ಓಕೆ, One UI home. SBIN. Envision AI. Messages. Row 11. Messages. My Galaxy. Video. Row 12. Navigat. Enter Plus. One. ಓಕೆ, ಅದು ಫುಲ್ ಹೋಮ್ಗೆ ಬಂದಿದೆ. ಓಕೆ, ನಿಮಿಷ. Enter Plus. ಓಕೆ, ಈಗ ನಾನು ನಿಮಗೆ Open, open favorite search. Edit. Explore. Daily use tools. Reading tools. ಸೊ ರೀಡಿಂಗ್ ಟೂಲ್ಸ್ ಒಳಗಡೆ Enter Plus. ತೋರಿಸ್ತಾ ಇದೆ. Reading tools. Document reader. ಸೊ ಡಾಕ್ಯುಮೆಂಟ್ ರೀಡರ್ ಆಯಿತು. ಸೊ ಡಾಕ್ಯುಮೆಂಟ್ ರೀಡರಲ್ಲಿ ಇಷ್ಟು ಆಪ್ಷನ್ಸ್ ಇದೆ. Instant reader. ಸೊ ಇನ್ಸ್ಟೆಂಟ್ ರೀಡರ್ ಅಂತಿದೆ. ಸೊ ಇದು ಟೆಕ್ಸ್ಟ್ ರೀಡರ್ ರೀಡ್ ಮಾಡೋದು. ಸೊ ಇದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. Image text doc. ಸೊ ಇಮೇಜ್ ಟೆಕ್ಸ್ಟ್ ಇದು ಕೂಡ ನೀವು ಎಕ್ಸ್ಪ್ಲೋರ್ ಮಾಡಿ. Cache reader pro. ಕ್ಯಾಶ್ ರೀಡರ್ ಪ್ರೋ ಇದು ಕೂಡ ಚೆನ್ನಾಗಿ ವರ್ಕ್ ಆಗ್ತಿದೆ. Talking selfie. Text analyzer. ಟೆಕ್ಸ್ಟ್ ಅನಲೈಸರ್. ಸೊ Talking to Cache reader pro. ಈಗ ನಾವು ಕ್ಯಾಶ್ ರೀಡರ್ ಪ್ರೋ ನೋಡೋಣ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಓಕೆ, ಇಲ್ಲಿ ಏನು ಆಪ್ಷನ್ ಬರುತ್ತೆ ನೋಡೋಣ. Cache reader pro. Navigate up. ಸೊ Button. ನ್ಯಾವಿಗೇಟ್ ಬಟನ್. Cache reader pro. ಸೊ ಕ್ಯಾಶ್ ರೀಡರ್ ಪ್ರೋ ಅಂತ ಇದೆ. More options. ಸೊ ಮೋರ್ ಆಪ್ಷನ್ ಇದೆ. ಓಕೆ, ಮೋರ್ ಆಪ್ಷನ್ನಲ್ಲಿ ಏನಿದೆ ನೋಡ್ಕೊಂಬರೋಣ. Reset tally. Pop-up window. ಓಕೆ, Reset tally. ರೀಸೆಟ್ ಟಾಲಿ ಇದೆ. Speed summary. ಸ್ಪೀಕ್ ಸಮರಿ ಅಂತಿದೆ. ಸೊ ಇಷ್ಟು ಆಪ್ಷನ್ ಇದೆ. Reset tally. ಓಕೆ, ಬ್ಯಾಕ್ ಬರೋಣ. ಸೊ ಇಲ್ಲಿ ನೀವು 2 ಟ್ಯಾಬ್ಗಳನ್ನು ನೋಡ್ತೀರಾ. ಈ ಒಂದು ಆ್ಯಪ್ Selected. Identifier. Tab. More options. ಕ್ಯಾಶ್ ರೀಡರ್ ಒಂದು ಪ್ರೋನಲ್ಲಿ 2 ಟ್ಯಾಬ್ಗಳನ್ನು ನೋಡ್ತೀರಾ. ಒಂದನೇದು Selected. Identifier. ಐಡೆಂಟಿಫೈರ್ Tab. ಟ್ಯಾಬು, Tally. Tab. ಟ್ಯಾಲಿ ಟ್ಯಾಬ್. ಸೊ ಟ್ಯಾಲಿ ಟ್ಯಾಬ್ ಅಂತಂದರೆ ಏನಪ್ಪ ಅಂತಂದರೆ ನೀವು ಎಷ್ಟು ನೋಟ್ಗಳನ್ನು ತೋರಿಸ್ತೀರೋ ಅಷ್ಟು ನೋಟ್ಗಳನ್ನು ಲೆಕ್ಕ ಮಾಡಿ ಹೇಳುತ್ತೆ. ಸೊ ಅದನ್ನು ನಾನು ತೋರಿಸಲ್ಲ, ಅಷ್ಟು ಅಕ್ಯುರೇಟಾಗಿ ಅದು ವರ್ಕ್ ಆಗ್ತಿಲ್ಲ. ನೀವು ಅದನ್ನು ಎಕ್ಸ್ಪ್ಲೋರ್ ಮಾಡಿ. ನಾನು ನಿಮಗೆ ಐಡೆಂಟಿಫೈಯರ್ ಮಾತ್ರ ತೋರಿಸ್ತೀನಿ. ಓಕೆ, Page. Pause the show full note for result. Point camera at note. And horizontal pager. ಓಕೆ, ಈ ಟ್ಯಾಬ್ಗಳೆಲ್ಲ ಮೇಲೆ ಸಿಗುತ್ತೆ ನಿಮಗೆ ಸ್ಕ್ರೀನ್ನ ಮೇಲೆ ಭಾಗದಲ್ಲಿ ಲೆಫ್ಟ್ ಸೈಡಲ್ಲಿ. Selected. Identifier. ಓಕೆ, Tab. One of ಲೆಫ್ಟ್ two. ಸೈಡಲ್ಲಿ List. ಸಿಗುತ್ತೆ Two items. ನಿಮಗೆ ಮೇಲೆ ಟಾಪ್ ಆಫ್ ದಿ ಸ್ಕ್ರೀನ್ ಲೆಫ್ಟ್ ಸೈಡ್ ಭಾಗದಲ್ಲಿ. ಓಕೆ, Tally. Page. Pause the show full note for result. Point camera at note. And horizontal pager. ಓಕೆ, ಈಗ ನೋಟ್ ರೀಡರ್ ಸೆಕ್ಷನಲ್ಲಿ ಇದೆ ಇದು. ಓಕೆ, ನೋಟ್ ಐಡೆಂಟಿಫೈ ಮಾಡೋ ಸೆಕ್ಷನಲ್ಲಿ. Toggle flashlight. Double ಸೊ tap ಇಲ್ಲಿ to turn ಇದ್ರ on ಮೇಲೆ off. ಕ್ಲಿಕ್ ಮಾಡಿದ್ರೆ ಫ್ಲಾಶ್ ಲೈಟ್ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು. ಸೊ ಈಗ ಆಫ್ ಆಗಿದೆ. Settings. Double tap to change currency or voice options. ಓಕೆ, ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಬೇರೆ ಬೇರೆ ಕರೆನ್ಸಿಗಳನ್ನು ಸೆಟ್ ಮಾಡ್ಕೋಬೋದು. ಸೊ ಇಲ್ಲಿ ಕ್ಲಿಕ್ ಮಾಡೋಣ. ಓಕೆ, Select currency. Not selected. Selected. Select currency. Out of list. Selected. India, Indian rupee. ಓಕೆ, INR. Radio ಇಲ್ಲಿ button. ನಮಗೆ 1 of 17. ಕರೆನ್ಸಿಗಳನ್ನು List. ಸೆಟ್ 17 ಮಾಡ್ಕೊಳ್ಳೋಕೆ items. ಬರುತ್ತೆ. ಇಲ್ಲಿ ಅನೇಕ ಕರೆನ್ಸಿಗಳು ಇದ್ದಾವೆ. 17 ಕರೆನ್ಸಿಗಳನ್ನು ಕೊಟ್ಟಿದ್ದಾರಂತೆ. Unselected. Pakistan, Pakistani rupee. PKR. Radio button. 2 of 17. 17 ಒಂದು ದೇಶದ ಕರೆನ್ಸಿಗಳನ್ನು ಸೆಲೆಕ್ಟ್, ನೀವು ಯಾವ ದೇಶ ಬೇಕೋ ಆ ದೇಶದ ಕರೆನ್ಸಿನ ಸೆಲೆಕ್ಟ್ ಮಾಡ್ಕೋಬೋದು. Selected. ಸೊ ನಾನು ಈಗ ಇಂಡಿಯನ್ ಕರೆನ್ಸಿ ಸೆಲೆಕ್ಟ್ ಮಾಡ್ಕೊತೀನಿ. Not selected. Pakistan, Pakistan. Selected. India. Select currency. Out. Not selected. Australia, ಓಕೆ, Australia. ಬ್ಯಾಕ್ ಬರೋಣ. ಸೊ ಆಸ್ಟ್ರೇಲಿಯಾ, ಪಾಕಿಸ್ತಾನ ಮತ್ತು US ಎಲ್ಲ ಇದೆ. ಸೊ ಅದನ್ನು ನೋಡ್ಕೊಳ್ಳಿ. Navigate up. ಓಕೆ, Cache reader pro. More options. ಸೊ ನನಗೆ ಕ್ಯಾಶ್ ರೀಡರ್ ಪ್ರೋ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ. ಸೊ ಇದು ಅಮೌಂಟನ್ನ ಬೇಗ ಬೇಗ ಐಡೆಂಟಿಫೈ ಮಾಡುತ್ತೆ. ಓಕೆ, ಚೆನ್ನಾಗಿ ಐಡೆಂಟಿಫೈ ಮಾಡುತ್ತೆ, ಬೇಗ ಅಕ್ಯುರೇಟಾಗಿ ವರ್ಕ್ ಆಗುತ್ತೆ. ಸೊ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಒಂದು 2 ನೋಟ್ಗಳನ್ನು ತೋರಿಸ್ತೀನಿ. ಓಕೆ, Selected. Identifier. Tally. Tap. Page. Toggle flashlight. Double tap to turn on or off. ಫ್ಲಾಶ್ ಲೈಟ್ ಆನ್ Flashlight ಮಾಡೋಣ. turned on. ಓಕೆ, ಓಕೆ, ನಾನೀಗ ಒಂದು ನೋಟನ್ನು ತೋರಿಸ್ತೀನಿ. ಅದು ಎಷ್ಟು ರೂಪಾಯಿ ಅಂತ ನನಗೆ ಗೊತ್ತಿಲ್ಲ. ಸೊ ಕರೆಕ್ಟಾಗಿ ಅಕ್ಯುರೇಟಾಗಿ ಹೇಳುತ್ತೆ. ಓಕೆ, ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ನಿಮಿಷ, ಕ್ಯಾಮ್ರಾ ಕರೆಕ್ಟಾಗಿಲ್ಲ. Settings. Double tap to change currency or voice options. 1 Indian. Toggle flashlight. Double tap to turn on or off. 1 Indian rupees detected. ಓಕೆ, ನಿಮಿಷ. ಓಕೆ, ಅನೌನ್ಸ್ಮೆಂಟ್ ಮಾಡ್ತಾ ಇಲ್ಲ, ಒಂದು ನಿಮಿಷ ಸ್ನೇಹಿತರೆ. ಓಕೆ, ಬೇರೆ ನೋಟ್ನ ಇಡೋಣ. ಸೊ ಕೆಲವೊಂದು ಟೈಮ್ ನನ್ನ ಕ್ಯಾಮ್ರಾ ಕೂಡ ಪ್ರಾಬ್ಲಮ್ ಇರುತ್ತೆ. ಓಕೆ, ಬೇರೆ ನೋಟ್ನ ಇಟ್ಕೊಂಡಿದ್ದೀನಿ ನಾನು. Page. Pause the show full note for result. Point camera at note. $200 Indian rupees detected. ನೋಡಿ, 200 ರುಪೀಸ್ ಇಂಡಿಯನ್ ರುಪಿ ಡಿಟೆಕ್ಟೆಡ್ ಅಂತ ಹೇಳ್ತಾ ಇದೆ. ಬಟ್ ಒಂದೊಂದು ಸಲ ಲೇಟ್ ಆಗ್ತಾ ಇದೆ. ಓಕೆ, ಬಟ್ ನಾನು ಫಸ್ಟ್ ಟೈಮ್ ನೋಡಿದಾಗ ಕರೆಕ್ಟಾಗಿ ವರ್ಕ್ ಆಗ್ತಾ ಇತ್ತು. ಬಟ್ ಈಗ ಯಾಕೋ ಲೇಟ್ ಆಗ್ತಾ ಇದೆ. ಬಟ್ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, Toggle flashlight. ಬ್ಯಾಕ್ ಬರೋಣ. ಸೊ ಕ್ಯಾಶ್ ರೀಡರ್ ಪ್ರೋ ಇಷ್ಟೇ. Enter plus. Talking selfie camera. ಓಕೆ, ಇನ್ನು ಉಳಿದಿದ್ದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಕೊಂಬನ್ನಿ. Enter plus. Voice announcer tools. Reading tools. ಸೊ ರೀಡಿಂಗ್ ಟೂಲ್ಸ್ ಆಯಿತು. Voice announcer tools. ವಾಯ್ಸ್ ಅನೌನ್ಸರ್ ಟೂಲ್ಸ್ ಇದನ್ನು ನಾನು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ನೋಡಿ ಈಗ. Enter plus. Okay. Voice announcer. Voice reminder.
ವಾಯ್ಸ್ ರಿಮೈಂಡರ್ ಇದೆ, Talking clock and alarm. ಟಾಕಿಂಗ್ ಕ್ಲಾಕ್ ಆ್ಯಂಡ್ ಅಲಾರ್ಮ್ ಇದೆ, Battery announcer. ಬ್ಯಾಟ್ರಿ ಅನೌನ್ಸರ್ ಇದೆ, Call and SMS announcer. ಕಾಲ್ ಆ್ಯಂಡ್ SMS ಅನೌನ್ಸರ್ ಇದೆ. ಸೊ ಈ 4 ಆಪ್ಷನ್ ಇದೆ. ನಾನು ನಿಮಗೆ ತೋರಿಸೋದು 2 ಆಪ್ಷನ್ನ ತೋರಿಸ್ತೀನಿ. Battery announcer. Talking clock and alarm. ಸೊ 3 ಆಪ್ಷನ್ಗಳನ್ನ ತೋರಿಸ್ತೀನಿ. Voice reminder. ಸೊ ವಾಯ್ಸ್ ರಿಮೈಂಡರ್ ನೋಡೋಣ. ಸೊ ಇದು ವಾಯ್ಸ್ ರಿಮೈಂಡರ್ ಮಾಡುತ್ತೆ ನಿಮಗೆ ಚೆನ್ನಾಗಿ. ಸೊ ನಾನು ಯೂಸ್ ಮಾಡಿದ್ದೀನಿ. ಓಕೆ Colon. Selected hour. 3. ಓಕೆ ಇದು ಈಗ 3 ಅಂತ ಸೆಲೆಕ್ಟ್ ಆಗಿದೆ. ಸೊ ಅವರ್ ಓಕೆ ಅದು ಬಿಡಿ. ನೆಕ್ಸ್ಟ್ ನೋಡೋಣ. Colon. ಓಕೆ ಕೋಲನ್ ಅಂತ ಹೇಳ್ತಾ ಇದೆ. Selected minute. 10. ಸೊ ಇಲ್ಲಿ ಮಿನಿಟ್ ಸೆಲೆಕ್ಟ್ ಆಗಿದೆ ಅದೇ. Selected period. PM. ಓಕೆ PM ಸೆಲೆಕ್ಟ್ Tap to ಆಗಿದೆ. change. ಸೊ ಟ್ಯಾಪ್ ಟು ಚೇಂಜ್ ಅಂತ ಇದೆ. Set hour button. Button. ಸೆಟ್ ಅವರ್ ಇಲ್ಲಿ ನೀವು ಹಿಂಗೆ ಸ್ವೈಪ್ Tap to ಮಾಡ್ತಾ change. ಬಂದರೆ ಇಲ್ಲಿ ಟ್ಯಾಪ್ ಟು ಚೇಂಜ್ ಅಂತ ಹೇಳುತ್ತೆ. ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ Set hour button. Button. ಸೆಟ್ ಅವರ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅವರ್ ಸೆಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. Set minute button. Button. ಮಿನಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮಿನಿಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಸಿಗುತ್ತೆ ನಿಮಗೆ. ಮಿನಿಟ್ಸ್ ಎಲ್ಲ ತೋರಿಸುತ್ತದು, ನೀವು ಅದನ್ನು ಕ್ಲಿಕ್ ಮಾಡ್ಕೋಬೇಕು ಅಷ್ಟೇ. 7 PM button. Button. ಸೊ ಇಲ್ಲಿ PM ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ PM AM ಅಥವಾ PM ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಸಿಗುತ್ತೆ. Step 1. Recorder type message. ಓಕೆ ಇಲ್ಲಿ ಸ್ಟೆಪ್ 1 ಅಂತ ಹೇಳಿ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಗಳನ್ನ ಕೊಡ್ತಾ ಇದೆ ಅದು. Record voice button. Button. ಸೊ ಇಲ್ಲಿ ರೆಕಾರ್ಡ್ ವಾಯ್ಸ್ನ ನೀವು ರೆಕಾರ್ಡ್ ಮಾಡ್ಕೊಂಡು ಇಟ್ಕೋಬೋದು. ಸೊ ವಾಯ್ಸ್ ರಿಮೈಂಡರ್ಗೆ No voice recorded. Using text instead. ಓಕೆ. ಸೊ ಈಗ ವಾಯ್ಸ್ ರೆಕಾರ್ಡ್ ಯಾವುದೂ ಇಲ್ಲ. ಸೊ ಅದನ್ನು ಮಾಡಿ ತೋರಿಸ್ಲಿಕ್ಕೆ ಈಗ ಆಗಲ್ಲ. ಓಕೆ ವಿಡಿಯೋ ರೆಕಾರ್ಡ್ ಆಗ್ತಾಯಿಲ್ಲ, ಸೊ ಹಾಗಾಗಿ ಬರಲ್ಲ. Record type message instead. ಸೊ ಅಥವಾ ನೀವು ಮೆಸೇಜ್ನ ಟೈಪ್ ಮಾಡ್ಬೋದಂತೆ. Easy drink water. Edit box. ಸೊ ಇಲ್ಲಿ ಯಾವುದೋ ಒಂದು ಮೆಸೇಜ್ ಟೈಪ್ ಆಗಿದೆ. ಸೊ ಈಜಿ ಡ್ರಿಂಕ್ ವಾಟರ್ ಅಂತ ಏನೋ ಸೆಲೆಕ್ಟ್ ಆಗಿದೆ. Dictate message. Button. ಸೊ ಇಲ್ಲಿ ಡಿಕ್ಟೇಟ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ ಬೇರೆ ಮೆಸೇಜ್ನ ನಾವು ಡಿಕ್ಟೇಟ್ ಮಾಡ್ಬೋದು ಇದಕ್ಕೆ, ಅಂದರೆ ಬರ್ಕೋಬೋದು. Note. You can stop the reminder by shaking your phone. ಸೊ ನೀವು ಫೋನ್ನ ಶೇಕ್ ಮಾಡೋದ್ರ ಮುಖಾಂತರ ರಿಮೈಂಡರ್ನ ಸ್ಟಾಪ್ ಮಾಡ್ಬೋದು ಅಂತ ಹೇಳ್ತಾ ಇದೆ. Confirm and activate. ಸೊ ಕನ್ಫರ್ಮ್ ಆ್ಯಂಡ್ ಆ್ಯಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮ್ಮ ಒಂದು ವಾಯ್ಸ್ ರಿಮೈಂಡರ್ ಸೆಲೆಕ್ಟ್ ಆಗುತ್ತೆ ಎಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ. ಓಕೆ. Migration settings. ಸೊ ವೈಬ್ರೇಷನ್ ಸೆಟ್ಟಿಂಗ್ಸ್ ಇದೆ ಇದರಲ್ಲಿ. ಸೊ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ Unselected. ಬೇಕಾದರೆ. Selected. Your alerts. Back. Button. ನಂತರ ಲಾಸ್ಟಿಗೆ ಯುವರ್ ಅಲರ್ಟ್ಸ್ ಅಂತ ಇದೆ. ಸೊ ಇಲ್ಲಿ ಬಂದರೆ ಹಿಂಗೆ ನೀವು ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಹೋದರೆ ನೀವು ಅಲರ್ಟ್ಸ್ಗಳನ್ನು ಸೆಟ್ ಮಾಡಿದರೆ ಅದನ್ನು ನಿಮಗೆ ತೋರಿಸೋದು. ಓಕೆ ನಾನು ಬ್ಯಾಕ್ ಬರ್ತಾ ಇದ್ದೀನಿ. Metro plus. ಸೊ ಇಷ್ಟು Voice reminder. ವಾಯ್ಸ್ ರಿಮೈಂಡರ್ ಇದೆ. ನೆಕ್ಸ್ಟು Talking clock and alarm. ಟಾಕಿಂಗ್ ಕ್ಲಾಕ್ ಆ್ಯಂಡ್ ಅಲಾರಾಮ್. ಸೊ ಇದನ್ನು ನೋಡ್ಕೊಂಬರೋಣ ಬೇಗ. 3:12 PM. ಸೊ ಅದನ್ನ Today is ಕ್ಲಿಕ್ Friday, ಮಾಡಿದ ಕೂಡಲೇ March ಕರೆಂಟ್ 27. ಟೈಮನ್ನು Metro ಕರೆಂಟ್ plus. ಟೈಮು ಮತ್ತು ಡೇಟನ್ನು ಹೇಳ್ತಾ ಇದೆ. Clock face. Go back to previous screen. Clock face. Double tap to near the current time. ಸೊ ಇಲ್ಲಿ Go back to previous screen. ಗೋ ಬ್ಯಾಕ್ ಟು Button. ಪ್ರೀವಿಯಸ್ ಸ್ಕ್ರೀನ್ ಅಂತಿದೆ. Clock face. Double tap to near the current time. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕರೆಂಟ್ ಟೈಮನ್ನು ಹೇಳುತ್ತೆ. Open auto announcement settings to choose interval. Format and speed. Button. ಓಕೆ ಇಲ್ಲಿ ನಾವು ಟೈಮ್ ಅನುಸಾರನ ಸೆಟ್ ಮಾಡ್ಕೋಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. Allow background access. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ನಲ್ಲಿ ರನ್ ಆಗಲಿಕ್ಕೆ ಆ್ಯಕ್ಸಸ್ ಕೇಳ್ತಾ ಇದೆ. ಸೊ ಇದನ್ನು ಆ್ಯಕ್ಸಸ್ ಮಾಡಿ ಇಲ್ಲಾಂದರೆ ವರ್ಕ್ ಆಗಲ್ಲ ಈ ಒಂದು ಟಾಕಿಂಗ್ ಒಂದು ಕ್ಲಾಕ್. ಓಕೆ Not now. Button. ನಿಮಿಷ. Talking clock settings. On. Not selected. ಸೊ ನೀವೆಲ್ಲ Go back. Button. ಅದನ್ನು ಅಲೋ ಮಾಡಿದ ಬಂದಮೇಲೆ On. Enable or disable the automatic talking clock. Switch. ಸೊ ಇಲ್ಲಿ ಇದನ್ನು ಆನ್ ಮಾಡ್ಕೋಬೇಕು ನೀವು. ಸೊ ಇದು ಡಿಸೇಬಲ್ ಆಗಿ ಆಫ್ ಆಗಿರುತ್ತೆ ಬೈ ಡಿಫಾಲ್ಟ್ ಆಗಿ ಆನ್ Not ಮಾಡ್ಕೊಳ್ಳಿ. selected. Every 5 minutes. Radio button. ಸೊ ಇಲ್ಲಿ ನೀವು Button ಎಷ್ಟು six. ನಿಮಿಷಕ್ಕೆ List. ಒಂದ್ಸಲ 6 items. ಒಂದು ಟೈಮ್ ಅನೌನ್ಸ್ಮೆಂಟ್ ಮಾಡಬೇಕಂತ. ಸೊ 5 ಮಿನಿಟ್ಸ್ ಇದೆ, Not selected. Every 10 minutes. 10 Radio. minutes Not ಇದೆ. selected. Every 15 minutes. 15 minutes Not ಇದೆ, selected. Every 20 minutes. 20 minutes Selected. ಇದೆ. Every 30 minutes. Radio button. ನಾನು 30 5 or 6. ಮಿನಿಟ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. Not selected. Every 60 minutes. Radio 60 button. ಮಿನಿಟ್ಸ್ ಇದೆ. Use 24-hour format for announcements. Tick ಸೊ box. ಇಲ್ಲಿ Out of ನಿಮಗೆ list. ಯಾವ ಒಂದು ಫಾರ್ಮೆಟ್ ಯೂಸ್ ಮಾಡಬೇಕಂತ 24 ಅವರ್ಸ್ ಫಾರ್ಮೆಟ್ ಇರಬೇಕು ಅಥವಾ ನಾರ್ಮಲ್ Tick. Include data time announcements. Tick box. ಇರಬೇಕಂತ. ಸೊ ನೀವು 24 ಅವರ್ಸ್ ಫಾರ್ಮೆಟ್ ಬೇಕಂದ್ರೆ ಅದು ಚೆಕ್ ಮಾಡ್ಕೊಳ್ಳೋದು. Use ಇಲ್ಲಾಂದರೆ 24 ಬಿಡಿ. hours. Tick. Include data time announcements. Tick ಸೊ box. ನಿಮಗೆ ಇನ್ಕ್ಲೂಡ್ ಡೇಟ್ ಆ್ಯಂಡ್ ಟೈಮ್ ಅಂತ ಹೇಳ್ತಾ ಇದೆ. ಅಂದರೆ ನಿಮಗೆ ಡೇಟ್ ಹೇಳಿದ್ಮೇಲೆ ಟೈಮ್ ಕೂಡ ಪ್ರತಿ ಸಲ ಡೇಟ್ ಟೈಮ್ ಹೇಳ್ಬೇಕಂತಂದರೆ ಇದನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಾಟ್ ಚೆಕ್ ಮಾಡಿ. ಓಕೆ ನಾನು ನಾಟ್ Date ಚೆಕ್ removed. ಮಾಡ್ಕೊಳ್ತೀನಿ. Not tick. ಡೇಟ್ ರಿಮೂವ್ಡ್ ಅಂತ ಹೇಳ್ತಾ ಇದೆ. ಸೊ Not selected. Slow speech speed. Radio So button. ಇಲ್ಲಿ ನೀವು, 1 of 4. List. 4 items. ಅನೌನ್ಸ್ಮೆಂಟ್ಗೆ ಸಂಬಂಧಪಟ್ಟಂತೆ ಓಕೆ ಸ್ಪೀಡು Not tick. Not selected. Slow speech speed. Radio button. 1 of ಸ್ಲೋ 4. List. ಸ್ಪೀಚ್ 4 ಸ್ಪೀಡ್ items. ಅಂತ ಹೇಳ್ತಾ ಇದೆ. Selected. Normal speech speed. ಸೊ Radio ನಾನು button. ನಾರ್ಮಲ್ 1 of 4. ಇಟ್ಕೊಂಡಿದ್ದೀನಿ, ನೀವು ಕೂಡ ನಾರ್ಮಲ್ ಇಟ್ಕೊಳ್ಳಿ. Not selected. Fast speech speed. Radio ಫಾಸ್ಟ್ button. 3 ಸ್ಪೀಡ್ of 4. ಸ್ಪೀಡ್ ಅಂತ ಹೇಳ್ತಾ ಇದೆ. Not selected. Very fast speech speed. ವೆರಿ Radio button. 4 of ಫಾಸ್ಟ್ 4. ಸ್ಪೀಡ್ ಅಂತ ಹೇಳ್ತಾ ಇದೆ. Tick. Vibrate the phone before each time announcement. So, Tick box. Out of list. ನೀವು ಅನೌನ್ಸ್ಮೆಂಟ್ ಮಾಡಬೇಕಾದ್ರೆ ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮುಂಚೆ ವೈಬ್ರೇಷನ್ ಮಾಡಬೇಕು ಬೇಡ ಅಂತ. ಸೊ ಇದನ್ನು ಬೇಕಾದ್ರೆ ಆನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾಟ್ ಚೆಕ್ ಮಾಡ್ಕೊಳ್ಳಿ. Test announcement. Hear the current time now. Button. ಸೊ ಇಲ್ಲಿ ಟೆಸ್ಟ್ ಅನೌನ್ಸ್ಮೆಂಟ್ ಅಂತ ಇದೆ. ಇಲ್ಲಿಂದ ನಾವು ಟೆಸ್ಟ್ ಮಾಡ್ಬೋದು. Save all settings and return. ಸೊ Button. ಎಲ್ಲ ಆದಮೇಲೆ ಸೇವ್ ಕೊಡಿ. ಇಷ್ಟು ಆಪ್ಷನ್ ಇದರಲ್ಲಿ ಇದೆ. ಓಕೆ Metro plus. Go back to previous screen. Button. ಓಕೆ ಬ್ಯಾಕ್ ಬರೋಣ Metro plus. ಮಾತಾಡ್ಸಲ್ಲ. Battery announcer. ಸೊ ಬ್ಯಾಟ್ರಿ ಅನೌನ್ಸರ್ ಇದೆ. ಸೊ ಬ್ಯಾಟ್ರಿ ಅನೌನ್ಸರ್ ಕೂಡ Battery ಕ್ವಿಕ್ಕಾಗಿ announcer. ನೋಡ್ಕೊಂಬರೋಣ. Announce level. Charger status. And low. Okay. On. Enable battery. Battery announcer. ಸೊ ಬ್ಯಾಟ್ರಿ ಅನೌನ್ಸರ್ ಬಂದಿದೆ. On. Enable battery alerts. Switch. ಇದು ಆನ್ ಇರಬೇಕು. ಆನ್ Battery announcer. On. Enable battery alerts. Switch. ಅನೇಬಲ್ ಬ್ಯಾಟ್ರಿ ಅನೌನ್ಸ್ಮೆಂಟ್ಸ್ ಅಂತ ಇದು ಆನ್ ಇರಲಿ. Announce level. Charger status. And low battery alerts. ಓಕೆ ಇದು ಯಾವಾಗ ಅನೌನ್ಸ್ಮೆಂಟ್ ಮಾಡುತ್ತಂತ ಅಂತಂದರೆ ಸೊ ಬ್ಯಾಟ್ರಿ ಲೆವೆಲ್ ಪರ್ಸೆಂಟೇಜ್ ಅಂದರೆ 50ಗೆ ಅದು ಹೇಳ್ತೀನಿ ನಾನು ನಿಮಗೆ. ಹಾಗೆ ಲೋ ಬ್ಯಾಟ್ರಿ ಅದು ಕೂಡ ಅನೌನ್ಸ್ಮೆಂಟ್ ಮಾಡಬೇಕಂತ ಸೆಟ್ ಮಾಡಿದರೆ ಸೊ ಅದು ಅವಾಗ ಕೂಡ ಅನೌನ್ಸ್ಮೆಂಟ್ ಮಾಡುತ್ತೆ. ಸೊ ನೋಡೋಣ ಮುಂದುಗಡೆ ಇದೆ ಎಲ್ಲ ತೋರಿಸ್ತೀನಿ. On. Charger connected. Switch. ಸೊ ಚಾರ್ಜರ್ ಕನೆಕ್ಟ್ ಆದಾಗ ನಿಮ್ಗೆ ಅನೌನ್ಸ್ಮೆಂಟ್ ಮಾಡಬೇಕೋ ಬೇಡವಾ ಅಂತೇಳಿ. ಸೊ ಅನೌನ್ಸ್ಮೆಂಟ್ ಮಾಡಬೇಕಂದ್ರೆ ಆನ್ ಮಾಡ್ಕೊಳ್ಳಿ. ಸೊ ಇದು ಚಾರ್ಜರ್ ಕನೆಕ್ಟ್ ಆದಾಗ
ಆನ್ ಇದ್ದರೆ ಸೊ ಅನೌನ್ಸ್ಮೆಂಟ್ ಮಾಡುತ್ತೆ. On. Charger disconnected. Switch. ಸೊ ಇದು ಆನ್ ಮಾಡ್ಕೊಂಡಿದ್ದೀನಿ, ಅಂದರೆ ಚಾರ್ಜರ್ ಡಿಸ್ಕನೆಕ್ಟ್ ಆದಾಗ ನಿಮಗೆ ಅನೌನ್ಸ್ಮೆಂಟ್ ಮಾಡೋಕ್ಕೋ ಬೇಡ ಅಂತೇಳಿ. ಸೊ ಮಾಡಬೇಕಂದ್ರೆ ಆನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಆಫ್ ಮಾಡ್ಕೊಳ್ಳಿ. Announcement interval. ಸೊ ಅನೌನ್ಸ್ಮೆಂಟ್ ಇಂಟರ್ವೆಲ್ ಅಂತ ಇದೆ. Drop down menu. Every 25%. ಸೊ ನಾನೀಗ ಎವ್ರಿ 25% ಅಂತ ಇಟ್ಟಿದ್ದೀನಿ. ಅಂತಂದರೆ ಪ್ರತಿ 25% ಆದ್ಕೊಳ್ಳಿ. ಅಂದರೆ ಈಗ 100ಕ್ಕೆ ಸಲ ಅನೌನ್ಸ್ಮೆಂಟ್ ಮಾಡಿತಪ್ಪ ಅಂತಂದರೆ ಮತ್ತೆ 75 ಆದಮೇಲೆ ಒಂದು ಸಲ ಅನೌನ್ಸ್ಮೆಂಟ್ ಮಾಡುತ್ತೆ, 50 ಆದಮೇಲೆ ಒಂದು ಸಲ ಅನೌನ್ಸ್ಮೆಂಟ್ ಮಾಡುತ್ತೆ, 25 ಬಂದಮೇಲೆ ಒಂದು ಸಲ ಅನೌನ್ಸ್ಮೆಂಟ್ ಮಾಡುತ್ತೆ. ಸೊ ಆ ರೀತಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹೋಗಿ ನೀವು ಡ್ರಾಪ್ ಡೌನ್ ಮೆನು ಇದೆ, ಸೊ ಇದನ್ನ ಕ್ಲಿಕ್ ಮಾಡೋಣ. ಸೊ ನೋಡಿ, Pop-up window. Content. Content. Every ಸೊ Content. Every 5%. Radio button. ಎವ್ರಿ 5% ಇದೆ. 5% ಅಂದರೆ ಪ್ರತಿ 5% ಕಾಲ ಆದಮೇಲೆ ಅನೌನ್ಸ್ಮೆಂಟ್ ಮಾಡ್ತಾ ಇರುತ್ತೆ. Content. Every 10%. ಎವ್ರಿ Radio button. 10%, Content. Every 15%. 15%, Content. Every 20%. Radio ಎವ್ರಿ button. 25%, Every 25%. 20%, ಇದು 25%, ಎವ್ರಿ 25%. ಸೊ ಇಷ್ಟು ಆಪ್ಷನ್ ಇದೆ. ಓಕೆ, Selected. Tick. Every 25. Content. Every 5%. Battery announcer. On. Announcement on. On. Announcement drop down menu. Every ಸೊ ಇದು 25%. 25%ಗೆ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. Save. Button. ಸೊ ಇದನ್ನು ನೀವು ಸೆಟ್ ಮಾಡ್ಕೊಂಡ್ಮೇಲೆ ಸೇವ್ ಕೊಡಲೇಬೇಕು. ಪ್ರತಿಯೊಂದು ಸೆಕ್ಷನ್ಗೆ ಸೇವ್ ಕೊಡಿ. ಓಕೆ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೇವ್ ಕೊಡಿ. ನಾವು ಸೇವ್ Battery ಕೊಡ್ತೀನಿ. announcement interval set to every 25%. ಓಕೆ, ಈಗ ಎವ್ರಿ 25%ಗೆ ಸೆಲೆಕ್ಟ್ ಆಗಿದೆ. Low battery warning. ಸೊ ಲೋ ಬ್ಯಾಟ್ರಿ ವಾರ್ನಿಂಗ್. Drop down menu. 30%. ಸೊ ಇಲ್ಲಿ ನೀವು 30%, ನಾನು 30% ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಡ್ರಾಪ್ ಡೌನ್ ಮೆನು ಇದೆ. ಇಲ್ಲಿ ನೀವು Low battery drop down menu. 30%. ಸೊ ಇದ್ರ ಒಳಗಡೆ ಹೋದರೆ ನಿಮಗೆ ಏನೇನು Pop-up window. Content. 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 10%. Content. 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 5%. 5%, 10%, 15%. 15%, 20%. 20%, 25%. 25%, 30%. 35%, 40%. 40%, 45%. 45, 50%. 50%. ಸೊ 50% ವರೆಗೆ ಇದೆ. ಓಕೆ, ಎಷ್ಟು ಆಪ್ಷನ್ ಸಿಗುತ್ತೆ ಇದರಲ್ಲಿ. Battery announcer. Save. Button. Drop down menu. Low battery warning. ಸೊ ಲೋ ಬ್ಯಾಟ್ರಿ ವಾರ್ನಿಂಗ್ ಇದು. ಓಕೆ, Drop down menu. ಸೊ ಇದಾದ್ಮೇಲೆ ಕೂಡ ಸೇವ್ ಕೊಡಿ. ಸೊ Low ನಾನು battery ಸೇವ್ ಕೊಡ್ತೀನಿ. announcement set to 30%. ಸೊ 30% ಆದಮೇಲೆ ನಾನು ಅನೌನ್ಸ್ಮೆಂಟ್ ಮಾಡೋ ರೀತಿ ಸೇವ್ ಕೊಟ್ಟಿದ್ದೀನಿ. Full charge alert. ಸೊ ಫುಲ್ ಚಾರ್ಜ್ ಅಲರ್ಟ್ ಇದೆ. Drop down menu. 100%. ಸೊ ಇಲ್ಲಿ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ನಾನೀಗ 100% ಆದ ಕೂಡ ಅನೌನ್ಸ್ಮೆಂಟ್ ಮಾಡೋ ರೀತಿಯಲ್ಲಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ 95, 90 ಓಕೆ, ಅದು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಡ್ರಾಪ್ ಡೌನ್ ಮೆನು ಇದೆ. ಸೊ ಅದನ್ನ ಕ್ಲಿಕ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಳಿ. ಓಕೆ, ಇದನ್ನು ತೋರಿಸಲ್ಲ. ಚೇಂಜ್ ಮಾಡ್ಕೊಂಡ್ಮೇಲೆ Save. Button. ಮತ್ತೆ ಇಲ್ಲಿ ಸೇವ್ ಕೊಡಲೇಬೇಕು. ನೀವು ಸೇವ್ ಕೊಡಿ. Speak current status. Button. ಸ್ಪೀಕ್ ಕರೆಂಟ್ ಸ್ಟೇಟಸ್ನ ಕ್ಲಿಕ್ ಮಾಡಿದ್ರೆ ಸೊ ಕರೆಂಟ್ ಸ್ಟೇಟಸ್ನ ಓದಿ ಹೇಳುತ್ತೆ. ಸೊ ಕೇಳಿಸ್ಕೊಳ್ಳಿ. Battery level is 47%. ಸೊ ಬ್ಯಾಟ್ರಿ ಲೆವೆಲ್ 47 ಅಂತ ಹೇಳ್ತಾ ಇದೆ. Background access required for hidden alerts. Please ಓಕೆ, enable notification access. ನಿಮಗೆ ಇದು ವರ್ಕ್ ಆಗಬೇಕಂತಂದರೆ ಬ್ಯಾಕ್ಗ್ರೌಂಡ್ನಲ್ಲಿ ರನ್ ಆಗಲಿಕ್ಕೆ ಅದಕ್ಕೆ ಪರ್ಮಿಷನ್ ಕೊಡಬೇಕು. Allow background access. Notification access. Button. ಸೊ ಅಲೋ ಬ್ಯಾಕ್ಗ್ರೌಂಡ್ ಆಕ್ಸೆಸ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಗೆಲ್ಲ ಅಲೋ ಕೊಡಬೇಕು. ಸೊ ಇಷ್ಟು ಆಪ್ಷನ್ ಇದರಲ್ಲಿದೆ. Plus. Call with SMS announcer. ಸೊ ಕಾಲ್ ಆ್ಯಂಡ್ SMS ಅನೌನ್ಸರ್ ನೀವೇ ನೋಡ್ಕೊಳ್ಳಿ, ಇದನ್ನು ಎಕ್ಸ್ಪ್ಲೋರ್ ಮಾಡಿ. Metro Plus. ಓಕೆ, ಬ್ಯಾಕ್ ಬರೋಣ. Welcome to Metro Plus. Okay. Open menu. Welcome to the open search. ಓಕೆ, Explore services. Okay. Daily use tools. ಡೈಲಿ Reading ಯೂಸ್ tools. ಟೂಲ್ಸ್, ರೀಡಿಂಗ್ ಟೂಲ್ಸ್ Voice ಆಯಿತು. announcer tools. ಸೊ ವಾಯ್ಸ್ ಅನೌನ್ಸರ್ ಟೂಲ್ಸ್ ಆಯಿತು. Converter tools. ಕನ್ವರ್ಟರ್ ಟೂಲ್ಸ್ ಇದನ್ನು ತೋರಿಸ್ತೀನಿ ಬೇಗ. ಸೊ ಫೀಚರ್ಗಳನ್ನೇ ತೋರಿಸ್ತೀನಿ, Converter plus. ಇದನ್ನು ನೀವು ಎಕ್ಸ್ಪ್ಲೋರ್ ಮಾಡಿ. Converter tools. File converter tools. ಫೈಲ್ ಕನ್ವರ್ಟರ್ ಟೂಲ್ಸ್ ಇದೆ. Text to file. ಓಕೆ, ನೋಡಿರಿ, ಟೆಕ್ಸ್ಟ್ ಟು ಫೈಲ್ ಕನ್ವರ್ಟ್ ಮಾಡ್ಬೋದು, Currency converter. ಕರೆನ್ಸಿ ಕನ್ವರ್ಟ್ ಮಾಡ್ಬೋದು, Text to audio. ಟೆಕ್ಸ್ಟ್ ಟು ಆಡಿಯೋ ಕನ್ವರ್ಟ್ ಮಾಡ್ಬೋದು. ಸೊ ಇಷ್ಟು ಆಪ್ಷನ್ಗಳು ಇದ್ದಾವೆ ಕನ್ವರ್ಟರ್ Metro ಟೂಲ್ಸಲ್ಲಿ. Plus. Information and learning tools. ಸೊ ಇನ್ಫಾರ್ಮೇಷನ್ ಆ್ಯಂಡ್ ಲರ್ನಿಂಗ್ ಟೂಲ್ಸಲ್ಲಿ ಏನಿದೆ ನೋಡೋಣ. Metro Plus. Information and Okay. Metro Guide. ನೋಡಿ, ನೇತ್ರ ಗೈಡ್ ಇದೆ. ಸೊ ಇದನ್ನು ಗೈಡೆನ್ಸ್ ತೊಗೊಂಡು ನೀವು ಟಾಪಿಕ್ಗಳನ್ನು ಇಲ್ಲಿ ಸರ್ಚ್ ಮಾಡ್ಬೋದು. Code runner. ಕೋಡ್ ರನ್ನರ್ ಅಂತ ಇದೆ. Computer shortcuts. ಕಂಪ್ಯೂಟರ್ ಶಾರ್ಟ್ಕಟ್ಸ್ ಅಂತ ಇದೆ. ಸೊ ಇದ್ರ ಒಳಗಡೆ ಹೋಗಿ ನೀವು ಕಂಪ್ಯೂಟರ್ ಶಾರ್ಟ್ಕಟ್ಸ್ಗಳನ್ನೆಲ್ಲ ನೋಡ್ಕೋಬೋದು. ಓಕೆ, Code runner. Computer shortcuts. ಸೊ ಇದರಲ್ಲಿ NVDA ಮತ್ತು JAWS ಎಲ್ಲ ಸಿಗುತ್ತೆ ನಿಮಗೆ. ಸೊ ನೋಡಿ, ಇದರೊಳಗಡೆ ಕಂಪ್ಯೂಟರ್ ಶಾರ್ಟ್ಕಟ್ಸ್ ಒಳಗಡೆ ಬಂದಿದ್ದೀನಿ. Computer. Microsoft Word. So, Click to ನೋಡಿ. view Microsoft Word keyboard shortcuts. ಮೈಕ್ರೋಸಾಫ್ಟ್ ವರ್ಡ್ ಇದೆ. MS Edge. Click to view Microsoft Edge ಓಕೆ, keyboard MS shortcuts. Edge ಇದೆ. PowerPoint. Click to view PowerPoint, Excel. Click to view Excel, Microsoft Android Studio. Click to view Android Android Studio, Windows Narrator. Click to view Windows Narrator Narrator, screen. NVDA screen reader. NVDA Click to view screen reader, shortcuts. Visual Studio Code. Click to view VS Code ಇದು- shortcuts. Button. ಇದು Notepad++. Click to ನೋಟ್ಪ್ಯಾಡ್, Microsoft Paint. Click to Microsoft Paint. Paint, Microsoft Access. Click to view Microsoft Access Access, database. Telegram. Click to view Telegram, Adobe Photoshop. Click to Adobe view Photoshop. Adobe PageMaker. Click to view Okay. CorelDRAW. Click Tally. /F function keys. Click to view Function keys. basic keys. Click to So, view keyboard shortcuts. ನಿಮಗೆ ಅನೇಕ ರೀತಿಯ ಶಾರ್ಟ್ಕಟ್ ಕೀಸ್ ಇದೆ. ನಿಮ್ಗೆ ಯಾವ ಶಾರ್ಟ್ಕಟ್ ಕೀ ಬೇಕೋ, ಶಾರ್ಟ್ಕಟ್ ಕೀಸ್ ಬೇಕೋ, ಆ ಒಂದು ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿ ಆ ಶಾರ್ಟ್ಕಟ್ ಕೀಸ್ಗಳನ್ನು ನೀವು ನೋಡ್ಬೋದು. Metro Plus. ಬ್ಯಾಕ್ ಬರೋಣ. ಸೊ ಇಷ್ಟು ಆಪ್ಷನ್ ಇದೆ. Metro Plus. News Hub. Editing tools. News Hub. Information and learning ಸೊ tools. ಇನ್ಫಾರ್ಮೇಷನ್ ಆ್ಯಂಡ್ ಲರ್ನಿಂಗ್ ಟೂಲ್ಸಲ್ಲಿ ಇಷ್ಟು ಆಪ್ಷನ್ ಇದೆ. ನೆಕ್ಸ್ಟ್ News Hub. ಬರೋದು ನ್ಯೂಸ್ ಹಬ್ ಅಂತಿದೆ. ಸೊ ನ್ಯೂಸ್ ಹಬ್ಬಲ್ಲಿ ನೀವು ಕನ್ನಡ ಲ್ಯಾಂಗ್ವೇಜಲ್ಲಿ ಕೂಡ ನ್ಯೂಸ್ಗಳನ್ನು ಕೇಳ್ಬೋದು. ಓಕೆ, ನೋಡಿ, ನ್ಯೂಸ್ ಹಬ್ ಹೋಗ್ತಾ ಇದ್ದೀನಿ. Tap to change News Hub. Select a category to read. ನೋಡಿ, ಸೆಲೆಕ್ಟ್ ಕ್ಯಾಟಗರಿ ಟು ರೀಡ್ ಅಂತ ಹೇಳ್ತಾ ಇದೆ. ಅಂದರೆ ನಿಮ್ಗೆ ಯಾವ ಕ್ಯಾಟಗರಿ ಬೇಕೋ ಆ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ಓದ್ಬೋದು ಅಂತ. Tap to change news language. Button. ಸೊ ಟ್ಯಾಪ್ ಟು ಚೇಂಜ್ ನ್ಯೂಸ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದೆ. ಇದ್ರ ಒಳಗಡೆ ಹೋದರೆ
ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲ್ಯಾಂಗ್ವೇಜಸ್ ಬರುತ್ತೆ. ಸೊ ಇದರಲ್ಲಿ ಹಿಂದಿ, ಇಂಗ್ಲೀಷ್, ತೆಲುಗು, ತಮಿಳು, ಕನ್ನಡ ಎಲ್ಲ ಲ್ಯಾಂಗ್ವೇಜಸ್ ಇದೆ. ಓಕೆ, ಆಲ್ಮೋಸ್ಟ್ ಆಲ್ ಎಲ್ಲ ಇದ್ದಾವೆ. ಓಕೆ, ನಿಮ್ಗೆ ಯಾವ ಲ್ಯಾಂಗ್ವೇಜಸ್ ಬೇಕೋ ಆ ಲ್ಯಾಂಗ್ವೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಹೀಗೆ ಸ್ವೈಪ್ ಮಾಡಿದರೆ Double tap to view your saved articles. Button. ಓಕೆ, ಡಬಲ್ ಟ್ಯಾಪ್ ಟು Double tap to view your saved articles. Button. ಇಲ್ಲಿ ಸೇವ್ಡ್ ಆರ್ಟಿಕಲ್ಗಳನ್ನು ನೋಡ್ಬೋದಂತೆ. Categories. ಈ ಕ್ಯಾಟಗರೀಸ್ ಇಲ್ಲಿಂದ ಬರುತ್ತೆ ನೋಡಿ. ಸೊ ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದರೆ International. Double tap to open. ಇಂಟರ್ನ್ಯಾಷನಲ್ ಇದೆ. ಸೊ ಇದ್ರ ಮೇಲೆ Business. ಕ್ಲಿಕ್ ಮಾಡಿದ್ರೆ Highlights. ಇಂಟರ್ನ್ಯಾಷನಲ್ಗೆ ಸಂಬಂಧಪಟ್ಟಂತೆ ನ್ಯೂಸ್ಗಳು ಬರುತ್ತೆ. Bookmark international. Button. ಓಕೆ, ಇಲ್ಲಿ ಒಂದು ಬುಕ್ ಅಂತಿದೆ, Top news. Bookmark top news. Top news. Double tap to open. ಟಾಪ್ ನ್ಯೂಸ್ ಅಂತಿದೆ. Bookmark top news. ಸೊ ಇದನ್ನು ಬುಕ್ ಮಾರ್ಕ್ ಮಾಡಿ ಇಟ್ಕೋಬೋದು. National. Double tap to ನ್ಯಾಷನಲ್ open. ಇದೆ, Bookmark national. ಬುಕ್ ಮಾರ್ಕ್ Business. ಮಾಡ್ಕೋಬೋದು. Double tap to open. ಬಿಸ್ನೆಸ್ ಇದೆ, Bookmark business. ಬುಕ್ Button. ಮಾರ್ಕ್ ಮಾಡ್ಕೋಬೋದು. Technology. Double tap to open. ಟೆಕ್ನಾಲಜಿ ಇದೆ. Final ಸೊ time. ನಾನು ನಿಮಗೆ ಟೆಕ್ನಾಲಜಿ ಒಂದು ತೋರಿಸ್ತೀನಿ ನ್ಯೂಸನ್ನು. ಓಕೆ, ಇನ್ನು Bookmark sports. Double tap to ಸ್ಪೋರ್ಟ್ಸ್ open. ಇದೆ, Bookmark entertainment. Double tap. ಎಂಟರ್ಟೈನ್ಮೆಂಟ್ ಇದೆ, Bookmark science. Double tap. ಸೈನ್ಸ್ ಇದೆ, Bookmark health. Double ಹೆಲ್ತ್ tap. ಇದೆ. Bookmark ಓಕೆ, ನಾನೀಗ ನಿಮಗೆ Bookmark ಇಷ್ಟು science. ಆಪ್ಷನ್ Bookmark ಇದೆ. entertainment. Button. 7 of 9. Entertainment. Bookmark sports. Bookmark technology. Bookmark ಓಕೆ, ನಾನು technology. ಟೆಕ್ನಾಲಜಿನ ತೋರಿಸ್ತೀನಿ. ಟೆಕ್ನಾಲಜಿ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಸ್ವಲ್ಪ ಲೋಡಿಂಗ್ ಆಗುತ್ತೆ, ಒಂದು 10 ಸೆಕೆಂಡ್ ಆಗುತ್ತೆ, 10 to 15 ಸೆಕೆಂಡ್ ಒಳಗಡೆ ಆಗುತ್ತೆ. Unwanted calls. ಓಕೆ, Technology news list. ಸೊ ಈಗ Double tap the ಓಪನ್ articles. ಆಗಿದೆ. Out of ಸೊ list. ಇಲ್ಲಿ ಕನ್ನಡದಲ್ಲಿ ಎಲ್ಲ ನ್ಯೂಸ್ಗಳು ಬಂದಿದ್ದಾವೆ. Unwanted calls. Number black mark open shandy. Kiwi kiwi kami kami get red haka lily bank smart tricks as chaya chin double tap to read full article. Unknown in list. ಸೊ ಹಿಂಗೆ Unknown items. ನ್ಯೂಸ್ಗಳನ್ನು ನೀವು ಒಂದೊಂದು ಲೈನಲ್ಲಿ ನೋಡ್ತಾ ಹೋಗಬೇಕು. ಆ ಒಂದು ಆರ್ಟಿಕಲ್ನ ಫುಲ್ ಓದಬೇಕಪ್ಪ ಅಂತಂದರೆ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ, ಸೊ ನಾನೀಗ ಫಸ್ಟ್ನೇ ಒಂದು ನ್ಯೂಸ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ 11 ನ್ಯೂಸ್ಗಳಿದ್ದಾವೆ ಅಂತ ಹೇಳ್ತಾ ಇದೆ. ಓಕೆ, ಇನ್ನು ಉಳಿಕಿದ್ದವನ್ನು ನೀವು ನೋಡ್ಕೊಳ್ಳಿ, ಎಕ್ಸ್ಪ್ಲೋರ್ ಮಾಡಿ. ಬಟ್ ಓಕೆ, ನಾನು ಒಂದು ನ್ಯೂಸ್ನ ತೋರಿಸ್ತಾ ಇದ್ದೀನಿ. Read article. ಸೊ ರೀಡ್ ಆರ್ಟಿಕಲ್ ಮೇಲೆ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಓಪನ್ ಆಗುತ್ತೆ. ಫುಲ್ ಆರ್ಟಿಕಲ್ನ ಓದ್ಬೋದು ನಾವು. Post details. ಸೊ ಪೋಸ್ಟ್ ಡೀಟೇಲ್ಸ್. Unwanted calls. Number black mark open shandy. Kiwi kiwi kami kami get red haka lily bank smart tricks. ಓಕೆ, ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಹೋದರೆ ಇನ್ನು ಫುಲ್ ಆರ್ಟಿಕಲ್ನ ಓದಿ ಹೇಳುತ್ತೆ, ಕೇಳಿಸ್ಕೊಳ್ಳಿ. Unwanted calls. Kila bommina market parichaya starring Dalayatama marketing company kalinda taluba kalikanu unwanted calls Adiata kiwi kiwi. ಓಕೆ, ಅದು ದೊಡ್ಡ ನ್ಯೂಸ್ ಇದೆ. ಸೊ ನೀವು ಹಿಂಗೆ ಫುಲ್ ಆರ್ಟಿಕಲ್ ನ್ಯೂಸ್ಗಳನ್ನು ಫುಲ್ ಆರ್ಟಿಕಲ್ನ ಓದ್ಬೋದು. News list. ಓಕೆ, ಬ್ಯಾಕ್ ಬರೋಣ. News hub. ಓಕೆ, ನ್ಯೂಸ್ ಹಬ್ನಲ್ಲಿ ಇರುವಂತಹ ಆಪ್ಷನ್ಗಳು ಇಷ್ಟೇ. Metro Plus. Editing tools. ಓಕೆ, ನೆಕ್ಸ್ಟ್ ಎಡಿಟಿಂಗ್ ಟೂಲ್ಸು ಇವೆಲ್ಲ ಇದ್ದಾವೆ. Smart save tools. ಸೊ ಇವೆಲ್ಲ ಸ್ಮಾರ್ಟ್ ಸೇವ್ ಟೂಲ್ಸ್ ಇದೆ. ಸೊ ಇದನ್ನು ತೋರಿಸ್ತೀನಿ ಈಗ. ಸ್ಮಾರ್ಟ್ ಸೇವ್ ಟೂಲ್ಸ್ ಒಳಗಡೆ ಹೋಗೋಣ. Smart save tools. Notepad. ಸೊ ಇಲ್ಲಿ ನೋಟ್ ಪ್ಯಾಡ್ ಇದೆ, Link saver. ಲಿಂಕ್ ಸೇವರ್ ಇದೆ, Password saver. ಪಾಸ್ವರ್ಡ್ ಸೇವರ್ ಇದೆ, Voice notes. ವಾಯ್ಸ್ ನೋಟ್ಸ್ ಇದೆ. ಸೊ ಈ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪಾಸ್ವರ್ಡ್ ಸೇವರ್ ಚೆನ್ನಾಗಿದೆ, ನೋಟ್ ಸೇವರ್ ಚೆನ್ನಾಗಿದೆ, ಲಿಂಕ್ ಸೇವರ್ ಕೂಡ ಚೆನ್ನಾಗಿದೆ, ವಾಯ್ಸ್ ನೋಟ್ಸ್ ಕೂಡ ಚೆನ್ನಾಗಿದೆ. Password saver. Voice notes. ಎಲ್ಲ ಚೆನ್ನಾಗಿದೆ. ಸೊ Password saver. ನೋಡೋಣ. Notepad. Smart notepad. ಸೊ ನೋಟ್ ಪ್ಯಾಡ್ ಮೇಲೆ ಕ್ಲಿಕ್ ಮಾಡ್ತೀನಿ. Metro Plus. ಸೊ ನೋಡಿ, Notepad Pro. Back. Button. ಸೊ ನೋಡಿ ನೋಟ್ ಪ್ಯಾಡ್ Notepad Pro. ಓಪನ್ ಆಗಿದೆ. ಈಗ Security settings. Button. ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಅಂತ ಇದೆ. ಇಲ್ಲಿ ಹೋಗಿ ನೀವು ಪಾಸ್ವರ್ಡ್ ಎಲ್ಲ ಸೆಟ್ ಮಾಡ್ಬೋದು, ಅದನ್ನು ತೋರಿಸ್ತೀನಿ. Add note. Security settings. ಓಕೆ, ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಒಳಗಡೆ ಹೋಗ್ತೀನಿ ನೋಡಿ. Metro Plus. Note security. ಓಕೆ, ನೋಟ್ ಸೆಕ್ಯೂರಿಟಿ. Biometric authentication. ಓಕೆ, ಬಯೋಮೆಟ್ರಿಕ್ ಅಥೆಂಟಿಕೇಶನ್. Protect this feature with fingerprint, face unlock, or device PIN. You will be asked to authenticate every time you open this module. ಈ ಫೀಚರ್ನ ನೀವು ಫಿಂಗರ್ ಪ್ರಿಂಟ್ ಅಥವಾ ಪಿನ್ ಅಥವಾ ಫೇಸ್ ಲಾಕನ್ನು ಇಟ್ಕೋಬೋದು ಅಂತ ಎಲ್ಲ ಹೇಳ್ತಾ ಇದೆ. ಸೊ ನೀವು ಆ ಒಂದು ನೋಟ್ ಪ್ಯಾಡ್ಗೆ ನೀವು ಬರಬೇಕಂದ್ರೆ ಕಂಪಲ್ಸರಿ ಅದನ್ನು ಕೊಡಲೇಬೇಕು. ಅಂದರೆ ಆ ಲಾಕ್ ಕೊಟ್ಟರೆ ಮಾತ್ರ ನೀವು ಆ ಒಂದು ನೋಟ್ ಪ್ಯಾಡ್ ಒಳಗಡೆ ಬರ್ತೀರಾ. ನೀವು ಏನು ಲಾಕ್ ಇಟ್ಟಿರ್ತೀರೋ ಅದನ್ನು ಕೊಟ್ಟರೆ ಮಾತ್ರ. Enable biometric lock. ಸೊ ಅನೇಬಲ್ ಬಯೋಮೆಟ್ರಿಕ್ ಲಾಕ್. Off. Switch. ಸೊ ಇದನ್ನು ಆಫ್ ಬೈ ಡಿಫಾಲ್ಟಾಗಿ ಆಫ್ ಆಗಿರುತ್ತೆ, ನೀವು ಬೇಕಾದರೆ ಆನ್ ಮಾಡ್ಕೋಬೋದು. ನೀವು ನೋಟ್ ಪ್ಯಾಡ್ಗೆ ಒಳಗಡೆ ಹೋಗಬೇಕಪ್ಪ ಅಂತಂದರೆ ನೋಟ್ ಪ್ಯಾಡ್ ಫೀಚರ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಲಾಕ್ ಕೇಳುತ್ತೆ. ಒಂದು ಫಿಂಗರ್ ಪ್ರಿಂಟ್ ಇದ್ದರೆ ಫಿಂಗರ್ ಪ್ರಿಂಟ್ ಕೊಟ್ಟರೆ ಆಟೋಮೆಟಿಕಲಿ ಲಾಕ್ ಓಪನ್ ಆಗುತ್ತೆ. Your data is encrypted and remains locally on your device or in your secure cloud account. ಓಕೆ, ನೋಡಿ ನಿಮ್ಮ ಡೇಟಾ ಎಲ್ಲ ಅಂದರೆ ಒಂದು ಸೇಫ್ ಆಗಿರುತ್ತೆ, ಕ್ಲೌಡ್ ಅಕೌಂಟಲ್ಲಿ ಸೇವ್ ಆಗಿರುತ್ತೆ ಅಂತ ಎಲ್ಲ ಹೇಳ್ತಾ ಇದೆ. Off. Your data is encrypted and remains locally on your device or in your secure cloud account. ಓಕೆ, ಸೆಕ್ಯೂರ್ ಆಗಿರುತ್ತೆ ಅಂತ ಹೇಳ್ತಾ ಇದೆ. ಬ್ಯಾಕ್ ಬರೋಣ. Metro Plus. Add note. Security settings. Button. ಸೊ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಬಗ್ಗೆ ಇಷ್ಟೇ. Add note. ಸೊ ಆ್ಯಡ್ ನೋಟ್ ಇದೆ. ಸೊ ಇಲ್ಲಿಂದ ನೋಟ್ಗಳನ್ನು ಆ್ಯಡ್ ಮಾಡ್ಬೋದು. New folder. ಸೊ ನ್ಯೂ ಫೋಲ್ಡರ್ ಅಂತಿದೆ. ಇಲ್ಲಿ ನ್ಯೂ ಫೋಲ್ಡರ್ನ ಕ್ರಿಯೇಟ್ ಮಾಡ್ಬೋದೆಲ್ಲ. My notes. ಸೊ ಮೈ ನೋಟ್ಸ್ ಅಂತಿದೆ. ಸೊ ಮೈ ನೋಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೈ ನೋಟ್ಸ್ ಅಂತ ಒಂದು ಫೋಲ್ಡರ್ ಇದು. ಓಕೆ, ಇಲ್ಲಿ ನೀವೇನಾದರೂ ಫೋಟೋಗಳನ್ನ ಅಂದರೆ ಒಂದು ನೋಟನ್ನು ಆ್ಯಡ್ ಮಾಡಿ ಇಟ್ಕೋಬೋದು. New folder. Add note. ಸೊ ನನಗೆ ಆ್ಯಡ್ ನೋಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಓಕೆ, Metro Plus. Add note. ಸೊ ನೋಡಿ ಆ್ಯಡ್ ನೋಟಲ್ಲಿ ಏನು ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. Folder. ಫೋಲ್ಡರ್ ಅಂತಿದೆ. Drop down menu. My notes. ಸೊ ಇಲ್ಲಿ ನೀವು ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೋಬೇಕು ಡ್ರಾಪ್ ಡೌನ್ನಲ್ಲಿ. ಓಕೆ, ಈಗ ಮೈ ನೋಟ್ಸ್ ಅನ್ನೋದು ಸೆಲೆಕ್ಟ್ ಆಗಿದೆ. ಸೊ ಬೈ ಡಿಫಾಲ್ಟಾಗಿ ಅದೇ ಕ್ರಿಯೇಟ್ ಆಗಿರುತ್ತೆ, ಅಲ್ಲಿ ಕ್ರಿಯೇಟ್ ಮಾಡಿರ್ತಾರೆ ಅವರೇ. ಸೊ ಇಲ್ಲಿ ನೀವು ಕ್ರಿಯೇಟ್ ಮಾಡಿದರೆ ಫೋಟೋಗಳನ್ನು, ಸೊ ಇಲ್ಲಿ ಫೋಟೋಗಳು ಸಿಗುತ್ತೆ ನಿಮಗೆ. ಇದ್ರ ಒಳಗಡೆ ಹೋದರೆ ಆ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ Plus. Button. ಪ್ಲಸ್ ಅಂತಿದೆ. Title. Edit box. ಸೊ ಇಲ್ಲಿ ನೀವು ನೋಟ್ಸ್ನ ಟೈಟಲ್ ಹಾಕ್ಕೋಬೇಕು. Write your note here. Edit box. ಸೊ ಇಲ್ಲಿ ನೀವು ನೋಟ್ನ ಏನಾದರೂ ಬರ್ಕೊಳ್ಳೋದಿದ್ರೆ ಬರ್ಕೋಬೇಕು. Save note. ಸೊ Button. ಲಾಸ್ಟಿಗೆ ಸೇವ್ ನೋಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಆಯಿತು. ಓಕೆ, ಸೊ ಬ್ಯಾಕ್ ಬರೋಣ. Metro Plus. New folder. ನೀವು ಫೋಲ್ಡರ್ ಅಂದರೆ ಫೋಲ್ಡರ್ನ ಕ್ರಿಯೇಟ್ ಮಾಡೋದು ಹೇಗೆ? ಫೋಲ್ಡರು ಕ್ಯಾಟಗರಿ ಓಕೆ ಎರಡು ಒಂದೇ ಇದರಲ್ಲಿ. Metro Plus. Add category.
Back. Button. ಸೊ ನೋಡಿ Add category. ಆ್ಯಡ್ ಕ್ಯಾಟಗರಿ ಅಂತ ಹೇಳ್ತದೆ. ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದ್ರೆ Category name. Edit box. ಕ್ಯಾಟಗರಿ ನೇಮ್ ಎಡಿಟ್ ಬಾಕ್ಸ್ ಇದೆ. ಸೊ ಇಲ್ಲಿ ಕ್ಯಾಟಗರಿ ನೇಮನ್ನು ಹಾಕಬೇಕು. ನಂತರ Add category. Button. ಆ್ಯಡ್ ಕ್ಯಾಟಗರಿ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಕ್ಯಾಟಗರಿ ಸೇವ್ ಆಗುತ್ತೆ. ಓಕೆ, ಬ್ಯಾಕ್ ಬರೋಣ. Enter plus. ಸೊ ನೀವು ಆ್ಯಡ್ ನೋಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿ ನಿಮ್ಗೆ ಕ್ಯಾಟಗರಿ ಸಿಗುತ್ತೆ. ಓಕೆ, ಅಲ್ಲಿ ಡ್ರಾಪ್ ಡೌನ್ ಮೆನ್ಯೂ ಹೋಗಿ ಸೊ ಅಲ್ಲಿ ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡಿಕೊಂಡು ಆ ನೋಟ್ನ ಆ್ಯಡ್ ಮಾಡ್ಕೋಬೋದು ಅದರಲ್ಲಿ. ಓಕೆ, My notes. ಸೊ ನೀವು ಆ ನೋಟ್ಸ್ನ ಆ್ಯಡ್ ಮಾಡಿಕೊಂಡು ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಯಾವ ಫೋಟೋ ಒಳಗಡೆ ಒಂದು ನೋಟ್ಸ್ನ ಆ್ಯಡ್ ಮಾಡ್ಕೊಂಡಿರ್ತೀರೋ ಅಲ್ಲಿ ತೋರಿಸುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಆ ಒಂದು ನೋಟ್ಸ್ ಟೈಟಲ್ ಬರುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವೇನು ನೋಟ್ಸ್ ಬರೆದಿರ್ತೀರೋ ಅದನ್ನು ಬಾಡಿನ ತೋರಿಸುತ್ತೆ. ಆ ನೋಟ್ಸ್ ಏನು ಬರೆದಿರ್ತೀರೋ ಅದನ್ನು ನಿಮಗೆ ಸಿಗುತ್ತೆ ಅದ್ರ ಒಳಗಡೆ. ಓಕೆ, ಟೆಕ್ಸ್ಟ್ ಎಲ್ಲ ಸಿಗುತ್ತೆ. ಓಕೆ, ನಿಮಗೆ ಇದನ್ನು ಸಂಪೂರ್ಣವಾಗಿ ಇದನ್ನು ಅರ್ಥ ಆಗಿಲ್ಲ ಅಂತಂದರೆ ಸೊ ನೀವು ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ. ಓಕೆ, ಎಕ್ಸ್ಪ್ಲೋರ್ ಮಾಡಿದರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಓಕೆ, ಬ್ಯಾಕ್ ಬರೋಣ. Enter plus. Link saver. ಸೊ ನೀವು ಎಲ್ಲ ಸೇವ್ ಮಾಡಿದಂತಹ ಫೋಟೋಗಳು ಕ್ಯಾಟಗರಿಗಳು ಹಾಗೆ ಸ್ವೈಪ್ ಮಾಡ್ತಾ ಹೋದರೆ ನಿಮ್ಗೆ ಸಿಗುತ್ತೆ. ಓಕೆ, Password saver. Link saver. Notepad. ಓಕೆ, ನೋಟ್ ಪ್ಯಾಡ್ ಆಯಿತು. Link saver. ಲಿಂಕ್ ಸೇವರ್ನ ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. Password saver. ಪಾಸ್ವರ್ಡ್ ಸೇವರ್ ಅಂತಿದೆ. ಸೊ ಪಾಸ್ವರ್ಡ್ ಸೇವರ್ನ ನೀವು ಈ ಒಂದು ಕ್ಯಾಟಗರಿನ ಅಂದರೆ ಈ ಒಂದು ಫೀಚರ್ ಓಪನ್ ಮಾಡಬೇಕಂದ್ರೆ ಕಂಪಲ್ಸರಿ ನೀವು ಒಂದು ಫಿಂಗರ್ ಪ್ರಿಂಟ್ನ ಕೊಡಬೇಕು. ಅಂದರೆ ಬೈ ಡಿಫಾಲ್ಟಾಗಿ ಅವ್ರು ಆನ್ ಮಾಡಿದ್ದಾರೆ ಒಂದು ಫೀಚರ್ನ. ಸೊ ನೀವು ಬೇಕಾದ್ರೆ ಆಫ್ ಮಾಡ್ಕೋಬೋದು. ಇದ್ರ ನಾವು ಕ್ಲಿಕ್ ಮಾಡ್ತೀನಿ ನೋಡಿ ಇದ್ರ ಮೇಲೆ. Enter plus. Enter plus. Authentic. Password hold and lock. ಸೊ ಪಾಸ್ವರ್ಡ್ ಕೇಳ್ತಾ ಇದೆ Authenticate to access saved passwords. ನೋಡಿ. Scan your fingerprint. ಸೊ ಸ್ಕ್ಯಾನ್ ಯುವರ್ ಫಿಂಗರ್ ಪ್ರಿಂಟ್ ಅಂತ ಕೇಳ್ತಾ ಇದೆ. ನಾನು ಸ್ಕ್ಯಾನ್ ಮಾಡ್ತೀನಿ. Enter plus. ಓಕೆ, ಓಪನ್ ಆಗಿದೆ. Password saver. ಸೊ ನೋಡಿ ಪಾಸ್ವರ್ಡ್ ಸೇವರ್ ಓಪನ್ ಆಗಿದೆ. Settings. Button. ಸೊ ಸೆಟ್ಟಿಂಗ್ಸ್ ಇದೆ. No password saved yet. ಓಕೆ, ನೋ ಪಾಸ್ವರ್ಡ್ ಸೇವ್ ಡೇಟ್ ಅಂತ ಹೇಳ್ತಾ ಇದೆ. Add new password. ಸೊ ಇಲ್ಲಿ ಆ್ಯಡ್ ನ್ಯೂ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ನೀವು ಪಾಸ್ವರ್ಡ್ನ ಆ್ಯಡ್ ಮಾಡ್ಬೋದು. ಓಕೆ, ಅಲ್ಲಿ ಏನು ಕೇಳುತ್ತೋ ಅದನ್ನೆಲ್ಲ ಕೊಡಿ. ಓಕೆ, No password. Settings. ಸೊ Button. ಸೆಟ್ಟಿಂಗ್ಸ್ ಒಳಗಡೆ ಹೋಗ್ತೀನಿ. ಇಲ್ಲಿ ಏನು ತೋರಿಸ್ತೀನಿ Enter plus. Settings. On. Require biometric unlock. ನೋಡಿ, Switch. ರಿಕ್ವೈರ್ಡ್ ಬಯೋಮೆಟ್ರಿಕ್ ಅನ್ಲಾಕ್ ಆನ್ ಆಗಿದೆ. ಸೊ ಇದು ಬೇಡ ಅಂತಂದರೆ ಆಫ್ ಮಾಡ್ಕೋಬೋದು. ಬೇಡ, ಇದನ್ನು ಆನ್ ಮಾಡ್ಕೊಳ್ಳಿ, ಯಾಕಂದರೆ ಪಾಸ್ವರ್ಡ್ಸ್ ಎಲ್ಲ ಇಂಪಾರ್ಟೆಂಟ್ ಇದೆ. Security status. ಓಕೆ, ಸೆಕ್ಯೂರಿಟಿ ಸ್ಟೇಟಸ್. A256 encryption. Active keystore protection. Enabled screen capture. Locked. ಓಕೆ, ಇದು ಸೆಕ್ಯೂರಿಟಿ ಬಿಡಿ. ಓಕೆ, ಅದನ್ನು ಬೇಕಾದ್ರೆ ಆಫ್ ಮಾಡ್ಕೋಬೋದು, ಬಟ್ ಆಫ್ ಮಾಡ್ಕೋಬೇಡಿ. ಅದು ಕಂಪಲ್ಸರಿ ಆನ್ ಇರಲೇಬೇಕು. ಆನ್ ಇದ್ದರೆ ನಿಮ್ಮ ಒಂದು ಪಾಸ್ವರ್ಡ್ ಸೇವ್ ಆಗಿರುತ್ತೆ, ಯಾರಿಗೂ ಸಿಗಲ್ಲ. ಓಕೆ, ನೀವು ಪಾಸ್ವರ್ಡ್ನ ಓಪನ್ ಮಾಡಿದಾಗಲ್ಲ ಅದು ಕೇಳ್ತಾ ಇರುತ್ತೆ. ಸೊ No password saved yet. Add new password. ಸೊ ಇಲ್ಲಿ ಆ್ಯಡ್ ನೀವು ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ಗಳನ್ನು ಆ್ಯಡ್ ಮಾಡ್ಕೋಬೋದು. ಓಕೆ, ಬ್ಯಾಕ್ Enter ಬರೋಣ. plus. Voice notes. ಓಕೆ, Password saver. ಓಕೆ, ವಾಯ್ಸ್ ನೋಟ್ಸ್ ಇದೆ. ಸೊ ಇದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಇದರಲ್ಲಿ ವಾಯ್ಸ್ ರೆಕಾರ್ಡ್ ಮಾಡೆಲ್ಲ ಇಟ್ಕೋಬೋದು. ಇದು ಕೂಡ ಪಾಸ್ವರ್ಡ್ ಎಲ್ಲ ಲಾಕನ್ನೆಲ್ಲ ಇಟ್ಕೋಬೋದು ನೀವು. ಓಕೆ, ಸೇಮ್ ಅದೇ ರೀತಿ ನಾನು ನೋಟ್ಸಲ್ಲಿ ತೋರಿಸಿದೆಲ್ಲ ಆ್ಯಡ್ ನೋಟ್ನಲ್ಲಿ. ಸೊ ಅದೇ ರೀತಿ ನೀವು ಇಲ್ಲಿ ಕೂಡ ಇಟ್ಕೋಬೋದು. ಓಕೆ, ಬ್ಯಾಕ್ ಬರೋಣ. Enter plus. Welcome to Enter plus. Open menu. Welcome to Open Face Search. Explore daily use meeting tools. Converter tools. Okay. Information news hub. Editing tools. Smart save tools. ಸ್ಮಾರ್ಟ್ ಸೇವ್ ಟೂಲ್ಸ್ ಆಯಿತು. Enter AI. ನೇತ್ರ ಎ ಇನ್ನೂ ಬಂದಿಲ್ಲ ಇದು. ಸೊ ಈಗ ನಾನು ನಿಮಗೆ ಇನ್ನೊಂದು ತೋರಿಸ್ಬೇಕು. ಏನಪ್ಪ ಅಂತಂದರೆ ಯಾವುದಾದ್ರೂ ಒಂದು ಟೂಲ್ಸ್ ನಿಮಗೆ ಫೇವ್ರೇಟ್ಸ್ಗೆ ಆ್ಯಡ್ ಮಾಡಬೇಕು ಅಂತಂದರೆ ಹೇಗೆ, ಫೇವ್ರೇಟ್ಸ್ಗೆ ಅಥವಾ ಹೋಮ್ ಸ್ಕ್ರೀನ್ಗೆ ಆ್ಯಡ್ ಮಾಡೋದು ಹೇಗೆ, ಸೊ ಇದು ಕೂಡ ತೋರಿಸ್ತೀನಿ ನೋಡಿ. Converter tools. ಸೊ ನನಗೀಗ Information convert. News hub. Editing tools. Okay. News hub. ನ್ಯೂಸ್ ಹಬ್ ಅನ್ನೋ ಕ್ಯಾಟಗರಿ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. News hub options. ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಇಟ್ಕೋಬೇಕು ಒಂದು 2-3 ಸೆಕೆಂಡ್ಸ್. ಸೊ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವೊಂದು ಕ್ಯಾಟಗರಿ ಬೇಕು ಅಂದರೆ ಯಾವೊಂದು ಟೂಲ್ಸ್ ಬೇಕೋ ಆ ಕ್ಯಾಟಗರಿನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸೊ ಇಲ್ಲಿ ಏನು ಬರುತ್ತೆ Add to ನೋಡೋಣ. favorites. ಸೊ ನೋಡಿ, News hub options. ಸೊ ನ್ಯೂಸ್ ಹಬ್ ಆಪ್ಷನ್ಸ್ ಅಂತ ಹೇಳ್ತಾ ಇದೆ. ಇಲ್ಲಿ ಏನು ಆಪ್ಷನ್ ಇದೆ ನೋಡೋಣ. Add to favorites. ಫೇವ್ರೇಟ್ಸ್ಗೆ ಆ್ಯಡ್ ಮಾಡ್ಕೋಬೋದು, Add to home screen. ಹೋಮ್ ಸ್ಕ್ರೀನ್ಗೆ ಆ್ಯಡ್ ಮಾಡ್ಕೋಬೋದು. Move up. ಮೂವ್ ಅಪ್ ಅಂದರೆ ಸ್ಕ್ರೀನ್ನ ಒಂದು ಅಪ್ಲಿಕೇಶನ್ನ ಮೇಲೆ ಭಾಗದಲ್ಲಿ ಮಾಡ್ಕೋಬೋದು. Move down. ಡೌನ್ಗೆ ಬರೋಂಗೆ Move ಮಾಡ್ಕೋಬೋದು, to top. ಟಾಪ್ಗೆ ಬರುವಂತೆ ಮಾಡ್ಕೋಬೋದು, ಸೊ ಬಾಟಮ್ಗೆ ಬರುವಂತೆ ಮಾಡ್ಕೋಬೋದು. ಸೊ ಇಷ್ಟು ಆಪ್ಷನ್ ಇದೆ. ನೀವು ಇದನ್ನು ಹೋಮ್ ಸ್ಕ್ರೀನ್ಗೆ ಬೇಕಾದ್ರೂ ಕೂಡ ಆ್ಯಡ್ ಮಾಡ್ಕೋಬೋದು ನಿಮಗೆ ಯಾವುದಾದ್ರೊಂದು ಟೂಲ್ಸ್ ಬೇಕು ಅಂತಂದರೆ. ಓಕೆ, Move to top. ಸೊ Move ನಾನು up. Add to home screen. ಆ್ಯಡ್ ಟು ಹೋಮ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಹೋಮ್ ಸ್ಕ್ರೀನ್ಗೆ ಅದು Adding news hub to home screen. Enter plus. Add to home screen. ಈಗ Touch and hold and add to home screen. ಸೊ ನೋಡಿ ಹೋಮ್ ಸ್ಕ್ರೀನ್ಗೆ ಆ್ಯಡ್ ಮಾಡಬೇಕಂತ ಕೇಳ್ತಾ ಇದೆ. Touch and hold and icon or tap add to add to the home screen. ಓಕೆ, News hub. ಓಕೆ, ನ್ಯೂಸ್ ಹಬ್. News hub 1x1. ಓಕೆ, Cancel. Button. Add. Button. ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಆ್ಯಡ್ ಆಗುತ್ತೆ. News hub added to home screen. ಸೊ Enter ಈಗ plus. ಹೋಮ್ ಸ್ಕ್ರೀನ್ಗೆ ಆ್ಯಡ್ ಆಗಿದೆ. ಸೊ ಇಷ್ಟು ಆಪ್ಷನ್ಗಳು ನೇತ್ರ ಪ್ಲಸ್ನ ಒಂದು ಹೊಸ ಅಪ್ಡೇಟ್ನಲ್ಲಿ ಬಂದಂತಹ ಆಪ್ಷನ್ಗಳು. ಸೊ ಇದರಲ್ಲಿ ಇನ್ನು ಎಡಿಟಿಂಗ್ ಟೂಲ್ಸಲ್ಲಿ ನಾನು ತೋರಿಸ್ತಾ ಇಲ್ಲ ಎಡಿಟಿಂಗ್ ಟೂಲ್ಸನ್ನು. ಓಕೆ, ಮುಂದಿನ ದಿನಗಳಲ್ಲಿ ನೋಡೋಣ, ಅದ್ರ ಬಗ್ಗೆ ಎಕ್ಸ್ಪ್ಲೋರೇಷನ್ ಮಾಡಿ ಅದು ಹೇಗೆ ವರ್ಕ್ ಆಗುತ್ತೆ ಏನು ಅಂತ ನೋಡಿಕೊಂಡು ಬಂದು ನಾನು ನಿಮಗೆ ತಿಳಿಸ್ತೀನಿ. ಓಕೆ, ಓಕೆ, ಇನ್ನು ಅನೇಕ ಫೀಚರ್ಸ್ಗಳು ಇದ್ದಾವೆ ಇದರಲ್ಲಿ. ಸೊ ಆ ಫೀಚರ್ಸ್ಗಳ ಬಗ್ಗೆ ಬಂದ ಮೇಲೆ ನಾವು ಮಾತಾಡೋಣ ಅಂತ. ಇನ್ನೂ ಅದರಲ್ಲಿ ಡೆವಲಪ್ಮೆಂಟ್ ಹಂತದಲ್ಲಿ ಇದ್ದಾವೆ ಕೆಲವೊಂದು. ನೇತ್ರ TTS ಅಂತೇಳಿ ಇದೆ. ಓಕೆ, ನೇತ್ರ AI ಅಂತ ಇದೆ. ಸೊ ಇವೆಲ್ಲ ಡೆವಲಪ್ಮೆಂಟ್ ಹಂತದಲ್ಲಿ ಇದ್ದಾವೆ. ಓಕೆ, ನೋಡೋಣ ಬಂದಮೇಲೆ ಮತ್ತೆ ನಾವು ವಿಡಿಯೋನ ಮಾಡಿ. WhatsApp 4190 notifications. News hub. ಓಕೆ, ಓಕೆ, ಈಗ ನೋಡಿ ನ್ಯೂಸ್ ಹಬ್ ಬಂದು ಈಗ ಹೋಮ್ ಸ್ಕ್ರೀನ್ಗೆ ಬಂದಿದೆ. ಓಕೆ, ಓಕೆ,
ವಿಡಿಯೋನ ಕೊನೆವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಬಹಳಷ್ಟು ಲಾಂಗ್ ಆಯಿತು, ಬಟ್ ಇಂಪಾರ್ಟೆಂಟ್ ವಿಡಿಯೋ. ಓಕೆ, ಸೊ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಸೊ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ಎಲ್ರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಸೊ ರಾಮನ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಹಾಗೆ ಓಕೆ ಅಂತ ಹೇಳ್ತಾ ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.